ನಾವು ಕಳೆದ ವಾರ ಹೇಳಿದ ಹಾಗೆಯೇ ಈ ದಿನ ಪ್ಯೂರಿಟಿ ಅಂಡ್ ಯೂನಿಟಿ ಆಫ್ ದ ಚರ್ಚ್, ಸಭೆಯ ಶುದ್ಧತೆ ಮತ್ತು ಐಕ್ಯತೆ ಕುರಿತಾಗಿ ನಾವು ನೋಡ್ಲಿಕ್ಕೆ ಹೋಗ್ತೇವೆ. ಈಗಾಗಲೇ ಬಹುಶಃ ನಾನು ಕಳೆದ ಕೆಲವು ಅಧ್ಯಯನಗಳನ್ನು ನಡೆಸ್ತಾ ಬಂದಾಗ ಕೆಲವು ಟಾಪಿಕ್ಗಳ ಮಧ್ಯದಲ್ಲಿ ಯೂನಿಟಿ ಕುರಿತಾಗಿ, ಅಂದ್ರೆ ಸಭೆಯಲ್ಲಿ ಐಕ್ಯವಾಗಿರ್ತಕ್ಕಂಥದ್ರ ಕುರಿತಾಗಿ ಬಹುಶಃ ಒಂದು ಅಲ್ಲೇ ಕೆಲವು ಭಾಗದಲ್ಲಿ ಅದನ್ನ ಮಾತಾಡಿದ್ದೇನೆ ಅಂತ ನೆನೆಸ್ತೇನೆ. ಒಂದ್ ವೇಳೆ ಅದ್ ಮಾತಾಡಿಲ್ಲ ಅಂತ ಅಂದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ. ಆದ್ರೆ ಮುಖ್ಯವಾಗಿ ಪ್ಯೂರಿಟಿ ಆಫ್ ದ ಚರ್ಚ್, ಸಭೆ ಎಷ್ಟು ಶುದ್ಧವಾಗಿರ್ಬೇಕು, ಯಾವುದು ಶುದ್ಧವಾದ ಸಭೆ, ಯಾವುದು ಅಶುದ್ಧವಾದ ಸಭೆ. ನಮ್ ಸಭೆ ಅಂತ ಹೇಳುವಾಗ ಮೊದಲನೇ ಶತಮಾನದಲ್ಲಿ ಪ್ರಾರಂಭವಾದಂತ ಮೊದಲನೇ ಸಭೆಗಳು ಅವೆಲ್ಲವೂ ಕೂಡ ಶುದ್ಧವಾಗಿ ಪ್ರಾರಂಭವಾದವು. ಆದ್ರೆ ಬರ್ತಾ 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 ಕಾಲಕ್ರಮೇಣ ದಿನಗಳ ಕಳೆದ ಹಾಗೆ, ವರ್ಷಗಳು ಕಳೆದ ಹಾಗೆ, ಶತಮಾನಗಳು ಕಳೆಯುತ್ತಾ ಬಂದ ಹಾಗೆ ಬಹಳಷ್ಟು ಸಭೆಗಳು ಪರಿಶುದ್ಧತೆ ಬಿಟ್ಟು, ಶುದ್ಧತೆ ಬಿಟ್ಟು ಅಪರಿಶುದ್ಧತೆ ಕಡೆಗೆ ತಿರುಗಿ ಅದೇ ಸತ್ಯ, ಅದೇ ಶುದ್ಧತೆ ಎಂಬುದಾಗಿ ನಡೆಕೊಂಡು ಹೋಗ್ತಿರುವಂತ ಬಹಳ ಸಭೆಗಳು ಇದೆ. ಇಂತಹ ಅನೇಕ ಅಪರಿಶುದ್ಧ ಸಭೆಗಳ ಮಧ್ಯದಲ್ಲಿ ಕೆಲವು ಶುದ್ಧ ಸಭೆಗಳು ಸಹ ಇದೆ, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಯಾವುದು ಅಶುದ್ಧ, ಯಾವುದು ಇಂಪ್ಯೂರ್ ಚರ್ಚ್, ಯಾವುದು ಪ್ಯೂರ್ ಚರ್ಚ್, ನಿಜವಾದ ಸಭೆ ಅಂತ ಅಂದ್ರೆ ಶುದ್ಧವಾದದ್ದು ಯಾವುದು, ಅಶುದ್ಧವಾದ ಯಾವುದು, ಅದು ನಮ್ಮ ಆಲೋಚನೆ ಪ್ರಕಾರ ತೀರ್ಮಾನ ಮಾಡುವುದಲ್ಲ. ದೇವ್ರ ವಾಕ್ಯ ಏನ್ ಹೇಳ್ತದೆ ಆ ಆಧಾರದ ಮೇಲೆ ಇವು ಶುದ್ಧವಾದ ಸಭೆ, ಇದು ಸರಿಯಾದದ್ದು, ಇದು ಸರಿ ಅಲ್ಲದ್ದು ಎಂಬುದಾಗಿ ವಾಕ್ಯದ ಆಧಾರದ ಮೇಲೆ ನಾವು ತೀರ್ಮಾನ ಮಾಡ್ಬೇಕಾಗ್ತದೆ. ನಾನು ಯಾವ ಸಭೆ ಹೆಸರನ್ನು ಹೇಳೋದಿಲ್ಲ, ಇದು ಆ ಸಭೆ ಈ ಸಭೆ ಅಂತ ಹೇಳಿ. ನೀವು ಈ ವಾಕ್ಯದ ಆಧಾರವಾಗಿ ಇಟ್ಕೊಂಡು, ಈ ಮಾನದಂಡವನ್ನು ಇಟ್ಟುಕೊಂಡು ಯಾವ ಸಭೆಯನ್ನು ಬೇಕಾದ್ರೂ ನೀವು ಹೋಲಿಕೆ ಮಾಡ್ಬೋದು. ಈ ವಾಕ್ಯದ ಪ್ರಕಾರವಾಗಿ ಈ ಸಭೆ ಶುದ್ಧವಾಗಿದೆಯಾ, ಈ ವಾಕ್ಯದ ಪ್ರಕಾರವಾಗಿ ಈ ಸಭೆ ಅಶುದ್ಧವೋ ಇಲ್ಲವೋ ಎಂಬುದಾಗಿ ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ ಒಂದು ನಿರ್ಧಾರ ತೆಗೆದುಕೊಳ್ಳುವಂತ ಮಟ್ಟಕ್ಕೆ ನಾವು ಬೆಳಿಬೇಕಾಗಿದೆ. ಇವತ್ತು ಬಹಳಷ್ಟು ಸಭೆಗಳು ನೋಡ್ತೇವೆ, ಅದರಲ್ಲೂ ಬಹಳಷ್ಟು ಡಿನಾಮಿನೇಷನ್ಗಳು ಕೂಡ ನೋಡ್ತೇವೆ. ಪ್ರತಿದಿನ ಒಂದೊಂದು ಡಿನಾಮಿನೇಷನ್ ಹುಟ್ಕೊಳ್ತಾನೆ ಇದೆ, ಎಣಿಸ್ಲಿಕ್ಕೆ ಆಗೋದೇ ಇಲ್ಲ. ಹೊರಗಡೆ ಜನರು, ಕೆಲವರು ಅವಿಶ್ವಾಸಿಗಳು ಈ ಡಿನಾಮಿನೇಷನ್ ಕುರಿತಾಗಿ ಸ್ವಲ್ಪ ಸ್ವಲ್ಪ ಕೇಳಿರ್ತಕ್ಕಂಥವ್ರು ನಮ್ಮನ್ನು ಕೂಡ ಅನೇಕ ಸಮಯ ಕೇಳಿದ್ದೇನೆ. ನೀವು ಒಂದೇ ದೇವರನ್ನ ಆರಾಧನೆ ಮಾಡ್ತೀನಿ ಎಂಬುದಾಗಿ ಹೇಳ್ತೀರಿ, ಯೇಸು ಸ್ವಾಮಿ ನಮ್ಮ ದೇವರು ಎಂಬುದಾಗಿ ನೀವು ಹೇಳ್ತೀರಿ, ಆದ್ರೆ ನಿಮ್ಮಲ್ಲೇ ಬಹಳಷ್ಟು ಜಾತಿಗಳಿದೆಯಲ್ಲ ಅಂತ ಹೇಳ್ತಾರೆ. ನಾನು ಏನ್ ಜಾತಿ ಅಂತ ಕೇಳಿದಾಗ ಅವ್ರು ಇದನ್ನ ಹೇಳ್ತಾರೆ, ಅಲ್ಲೇ ನೋಡ್ರಿ ಅಲ್ಲೊಂದು 7th ಡೇ ಅಂತ ಒಂದಿದೆ, ನಿಮ್ದು ಯಾವ ಡೇ, ನಿಮ್ದು ಫಸ್ಟ್ ಡೇನಾ, 6th ಡೇನಾ, 5th ಡೇನಾ ಅಂತ ಕೇಳಿದ್ದಾರೆ. ಇನ್ ಕೆಲವರು ನೀವು ರೋಮನ್ ಕ್ಯಾಥಲಿಕ್ಕಾ, ನೀವು ಪ್ರಾಟೆಸ್ಟೆಂಟಾ, ನೀವು ಸಿರಿಯನ್ನಾ, ಹೀಗ್ ಕೇಳಿದ್ದಾರೆ. ಹೌದು, ಅವ್ರೇನಾದ್ರು ರೋಮನ್ ಕ್ಯಾಥಲಿಕ್ ಅಂದ್ರೆ ನೀವು ರೋಮನ್ ಅವರಾ, ಯಾಕೆ ರೋಮನ್ ಕ್ಯಾಥಲಿಕ್ ಅಂತ ಬಂತು? ಪ್ರಾಟೆಸ್ಟೆಂಟ್ ಅಂದ್ರೆ ಏನ್ ಪ್ರಾಟೆಸ್ಟೆಂಟ್ ಇದು, ಯಾಕೆ ನಿಮ್ಮಲ್ಲಿ ಹೀಗೆ ವಿಂಗಡಣೆ? ಅವರು ಪೆಂಟೆಕಾಸ್ಟಲ್ ಅಂತಾರೆ, ನೀವು ಹೀಗೆ ಹೇಳ್ತೀರಾ. ಹೀಗೆ ಅನೇಕರು ಇವತ್ಲೂ ಕೂಡ ಬಹಳಷ್ಟು ಜನ ಇದು ಜಾತಿ, ಇವರಲ್ಲೂ ಕೂಡ ಜಾತಿ ಇದೆ. ಹಿಂದೂಗಳಲ್ಲಿ ಹೇಗೆ ಜಾತಿ ಉಪಜಾತಿ ಇದೆಯೋ ಹಾಗೆ ಕ್ರೈಸ್ತರಲ್ಲೂ ಇದೆ. ಮುಸ್ಲಿಮರಲ್ಲಿ ಹೇಗೆ ಜಾತಿ, ಅದರಲ್ಲೂ ಉಪಜಾತಿ, ಬೇಕಾಷ್ಟು ಜಾತಿಗಳಿದೆ. ಹಾಗೆ ಇವರಲ್ಲೂ ಕೂಡ ಇದೆ, ಇವರಲ್ಲೂ ಕೂಡ ಏನ್ ಭಿನ್ನತೆ ಇಲ್ಲ ಎಂಬುದಾಗಿ ಭಾವಿಸ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ಈಗ ಒಂದು ಉದಾಹರಣೆ ನಿಮಗೆ ಕೊಟ್ಟು ಮುಂದಕ್ಕೆ ಹೋಗ್ತೇನೆ. ನಾವು ಏನನ್ನಾದ್ರೂ ಕೊಳ್ಳಬೇಕು ಎಂಬುದಾಗಿ ಯೋಚನೆ ಮಾಡಿದ್ರೆ, ಯಾವುದನ್ನಾದ್ರೂ ಪರವಾಗಿಲ್ಲ, ಅದರ ಶುದ್ಧತೆ ಬಗ್ಗೆ ನಾವು ಪರೀಕ್ಷೆ ಮಾಡಿ ಖಾತ್ರಿ ಮಾಡ್ಕೊಂಡ್ಮೇಲೆ ನಾವು ಕೊಂಡ್ಕೊಳ್ತೇವೆ. ಯಾವುದೇ ಆಗ್ಲಿ, ಚಿನ್ನ, ಬೆಳ್ಳಿ, ಮನೆ ಅಥವಾ ಸೈಟು ಅಥವಾ ಇನ್ನೊಂದು ಎಲ್ಲವನ್ನು ಕೂಡ. ಉದಾಹರಣೆಗೆ ಚಿನ್ನವನ್ನು ಕೊಳ್ಳಬೇಕು ಅಂತ ಹೋದಾಗ ಎಲ್ಲ ಕೊಳ್ಳುವವರು ಅದರ ಶುದ್ಧತೆ ಬಗ್ಗೆ ಯೋಚನೆ ಮಾಡ್ತಾರೆ. ಎಷ್ಟು ಪ್ಯೂರ್ ಚಿನ್ನ ಇದು, ಎಷ್ಟು ಪ್ಯೂರ್ ಚಿನ್ನ ಕೊಡ್ತೀರಿ ಅಂತ. ಅದಕ್ಕೆ 22 ಕ್ಯಾರೆಟ್, 24 ಕ್ಯಾರೆಟ್ ಚಿನ್ನ, ಅಥವಾ ಇತ್ತೀಚೆಗೆ ಏನಲ್ಲ, ಬಹಳ ದಿನಗಳಿಂದಲೂ ಇದೆ, ಹಾಲ್ ಮಾರ್ಕ್ ಚಿನ್ನ ಅಂತ ಕೂಡ ಹೇಳ್ತೇನೆ. ಹಾಲ್ ಮಾರ್ಕ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಸರ್ಕಾರದಿಂದ
ಒಂದು ಮಾನದಂಡ ಇದೆ. ಇಷ್ಟೇ ಈ ತರ ಇದ್ರೆ ಮಾತ್ರ ಇದು ಶುದ್ಧವಾದ ಚಿನ್ನ ಅಂತ ಹೇಳಿ. ಅದ್ರ ಸೀಲ್ ಹಾಕಿದ್ರೆ ಅದು ಮಾನದಂಡ. ಇಂಡಿಯನ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಪ್ರಕಾರ ಅದು ಸರಿ. ಅದಕ್ಕೆ ಇನ್ನೊಂದು ಹೇಳ್ತಾರೆ 916 ಅಂತ ಕೂಡ ಹೇಳ್ತಾರೆ. 916 ಅಂತ ಅಂದ್ರೆ ಏನು ಅಂದ್ರೆ 1 ಗ್ರಾಮ್ ಚಿನ್ನ ಇದ್ರೆ ಅದರಲ್ಲಿ 91.6ರಷ್ಟು ಅಪರಂಜಿ ಅಂದ್ರೆ ಚಿನ್ನ ಇರ್ಬೇಕು, ಶುದ್ಧ ಚಿನ್ನ ಇರ್ಬೇಕು. ಇನ್ನು ಉಳಿದಂತ ಭಾಗ ಬೆಳ್ಳಿ ಅಥವಾ ತಾಮ್ರ ಅದಕ್ಕೆ ಸೇರ್ಬೇಕು. ಹಾಗಾಗುವುದಾಗ್ಲೇ ಅದು ಒಡವೆ ಮಾಡಕ್ಕಾಗದು. ಅಪ್ಪಟ ಬರೀ ಚಿನ್ನವನ್ನ ಬೆಳ್ಳಿ ಅಥವಾ ತಾಮ್ರ ಮಿಕ್ಸ್ ಮಾಡ್ದೇನೆ ಒಡವೆ ಮಾಡಕ್ಕಾಗೋದಿಲ್ಲ, ಬೆಂಡ್ ಮಾಡಕ್ಕೆ ಆಗೋದಿಲ್ಲ, ಅದು ಪುಡಿ ಪುಡಿಯಾಗಿ ಹೋಗ್ತದೆ. ಈ ಬೆಂಡ್ ಆಗ್ಬೇಕು ಅಥವಾ ಬಗ್ಗಿಸ್ಬೇಕು, ಆಕಾರಕ್ಕೆ ತರಬೇಕು ಅಂತ ಅಂದ್ರೆ ಅದಕ್ಕೆ ಬೆಳ್ಳಿ ಅಥವಾ ಚಿನ್ನ ಬೇಕೇ ಬೇಕು. ಸಾರಿ, ತಾಮ್ರ ಬೇಕೇ ಬೇಕು. ಅದಕ್ಕೆ ನಾವು ಪರಿಶೋಧನೆ ಮಾಡಿ ನಾವು ತಿಳ್ಕೊಳ್ತೇವೆ. ಹಾಗಿರುವುದ್ರೆ ಒಂದು ಚಿನ್ನ, ಒಂದು ಒಡವೆ ಅಥವಾ ಒಂದು ವಸ್ತು ಕೊಳ್ಳಬೇಕಂದ್ರೆ ನಾವು ಇಷ್ಟೊಂದು ಶುದ್ಧತೆಯನ್ನ ವಿಚಾರಿಸ್ತಕ್ಕಂಥ ನಾವು, ಸಭೆ ಅಂತ ಅಂದ್ರೆ ಸಭೆಯಲ್ಲಿ ಶುದ್ಧತೆಯನ್ನ ನಾವು ಕಂಡುಕೊಳ್ಬೇಕಲ್ವೇ? ಯಾವುದು ಸಭೆ? ಯಾವುದು ಶುದ್ಧವಾದ ಸಭೆ? ಯಾವ್ದು ಶುದ್ಧವಾದ ಸಭೆ ಅಲ್ಲ? ಹಾಗಾದ್ರೆ ಏನ್ ಮಾನದಂಡ ಇದೆ ನೋಡ್ತಾ ಬರೋಣ. ಮೊದಲನೇದಾಗಿ ಶುದ್ಧವಾದದ್ದಲ್ಲ ಯಾವುದು ಅಂತ ಹೇಳಿ ನಾನು ಒಂದ್ 2 ಪಾಯಿಂಟ್ ಹೇಳಿ ನಾನು ಮುಂದಕ್ಕೆ ಆಮೇಲೆ ಪರಿಶುದ್ಧತೆ ಶುದ್ಧವಾದ ಸಭೆ ಬಗ್ಗೆ ಹೋಗ್ತೇನೆ. ಮೊದಲನೇದಾಗಿ, ಯಾವ ಸಭೆ ದುರ್ಬೋಧನೆಯನ್ನ ಸಹಿಸಿಕೊಂಡು ದುರ್ಬೋಧನೆ ಪ್ರಕಾರವಾಗಿ ನಡ್ಕೊಳ್ತಿದೆಯೋ ಅದು ಇಂಪ್ಯೂರ್ ಚರ್ಚ್, ಅದು ದೇವರು ಅಪೇಕ್ಷೆ ಪಡುವಂತದ್ದಲ್ಲ. ಅಥವಾ ಇನ್ನೊಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಸತ್ಯವೇದದಲ್ಲಿ ಕರ್ತನಾದಂತ ಯೇಸು ಸ್ವಾಮಿ ಅಪೇಕ್ಷೆ ಪಟ್ಟಂತ ಗುಣ, ಸ್ವಭಾವಗಳು, ಬೋಧನೆ, ಆರಾಧನಾ ಕ್ರಮ ಎಲ್ಲಿ ಇರುವುದಿಲ್ವೋ ಅದೆಲ್ಲವೂ ಕೂಡ ಅಶುದ್ಧವಾದ ಸಭೆ. ಬನ್ನಿ ಕೆಲವು ವಾಕ್ಯಗಳು ನೋಡೋಣ. ಯಾವುದನ್ನ ಅಪರಿಶುದ್ಧವಾದ ಸಭೆ ಅಂತ ನಾವು ಕರಿಬಹುದು. ಮೊದಲನೇ ತಿಮೋಥೆ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ ಓದಿ. 1 ತಿಮೋಥೆ 4:1. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಸಾಕು, ಮುಂದಕ್ಕೆ ಹೋದಣ. ಆಮೇಲೆ ಈ ವಾಕ್ಯದಲ್ಲಿ ಪ್ರಕಾರವಾಗಿ ಹೇಳ್ತದೆ, ದೇರ್ ಆರ್ ಚರ್ಚಸ್ ದೇ ಫಾಲೋ ದ ಡಾಕ್ಟ್ರಿನ್ ಆಫ್ ಡೀಮನ್ ಅಂತ ಹೇಳ್ತದೆ. ದುರಾತ್ಮಗಳ ಬೋಧನೆ ಎಂಬುದಾಗಿ ಹೇಳ್ತದೆ. ಹಾಗಂದ್ರೆ ಅರ್ಥ, ಇವತ್ಲೂ ಕೂಡ ದುರಾತ್ಮ ಬೋಧನೆಯ ಸಭೆಗಳಿದೆ. ದುರಾತ್ಮದ್ದು ಅದು ದೇವರಾತ್ಮನ ಪ್ರೇರಿತವಾದದ್ದಲ್ಲ, ಸತ್ಯವೇದಕ್ಕನುಸಾರವಾದದ್ದಲ್ಲ. ದೇವ್ರ ವಾಕ್ಯದಲ್ಲಿ ಹಾಗೆ ಬರೆದಿದೆ ಅಂದ್ರೆ ಈಗ್ಲೂ ಕೂಡ ಅದಿದೆ. ದುರಾತ್ಮ ಬೋಧನೆಯ ಸಭೆ ಎಂಬುದಾಗಿ ಹೇಳ್ತದೆ. ನಾನು ಹೆಸರಿಡುವುದಿಲ್ಲ, ಕಣ್ಣಾರೆ ನೋಡಿರ್ತಕ್ಕಂಥದ್ದು ಒಂದು ಸಭೆ ಇದೆ. ಆ ಸಭೆಯಲ್ಲಿ ಮಾಟ ಮಂತ್ರ ಮಾಡ್ತಾರೆ, ಶಾಸ್ತ್ರ ಹೇಳ್ತಾರೆ, ಎಲ್ಲಾ ತರ ಅವ್ರ ವಿಶ್ವಾಸಿಗಳೇ, ಆರಾಧನೆ ಮಾಡ್ತಿರುವಾಗ ವಿಶ್ವಾಸಿಗಳೇ, ದೀಕ್ಷಾ ಸ್ನಾನ ಆಗಿರೋರು ಅಂತ ಹೇಳ್ತಾರೆ, ಕರ್ತನ ಮೇಜ್ನಲ್ಲಿ ಭಾಗವಹಿಸ್ತಾರೆ. ಆದ್ರೆ ಇದ್ದಕ್ಕಿದ್ದಂಗೆ ಯಾವ್ದೋ ದುರಾತ್ಮ ಅವ್ರ ಮೇಲೆ ಬಂದ್ಬಿಡ್ತದಂತೆ. ಅವರು ಆಗ ಹೇಳಕ್ಕೆ ಮಾತಾಡಕ್ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ ಬಾಯ್ ಬಿಟ್ಟು, ನೀನ್ ಯಾರು ಅಂದ್ರೆ ನಾನು ಇಂಥವ್ನು, ನಾನು ಅಂತವ್ರು, ನಾವ್ ಇಂಥವ್ರು ಅಂತೇಳಿ. ನನಗೆ ಬಹಳ ಆಶ್ಚರ್ಯ ಏನು ಅಂದ್ರೆ, ಒಬ್ಬ ವಿಶ್ವಾಸಿ ದೇವರಾತ್ಮನನ್ನು ಹೊಂದಿರತಕ್ಕಂಥವನು, ಪರಿಶುದ್ಧಾತ್ಮನಿಂದ ಮುದ್ರಿಸಲ್ಪಟ್ಟಂತ ಒಬ್ಬ ವಿಶ್ವಾಸಿ, ಆತ್ಮನಲ್ಲಿ ದೀಕ್ಷಾ ಸ್ನಾನ ಹೊಂದಿರತಕ್ಕಂಥ ನಾವುಗಳು, ಕ್ರಿಸ್ತೇಶುವಿನ ರಕ್ತದಿಂದ ತೊಳೆಯಲ್ಪಟ್ಟಿರ್ತಕ್ಕಂಥ ನಾವು, ಆತನಿಂದ ಪ್ರತ್ಯೇಕಿಸಲ್ಪಟ್ಟಂತ ನಾವು ಹೇಗೆ ದುರಾತ್ಮದಿಂದ ಪಡ್ಲಿಕ್ಕೆ ಸಾಧ್ಯ? ಈ ತರ ಸಭೆ ಉಂಟು. ಇನ್ನೊಂದು ಸಭೆಯನ್ನು ನಾನು ನೋಡಿದ್ದೇನೆ. ಆ ಸಭೆಯಲ್ಲಿ ಆರಾಧನೆ ಹೇಗೆ ಅಂದ್ರೆ, ಯಾರಾದ್ರೂ ಒಂದೇ ಸರಿ ಎದ್ದು ಕಿರ್ಚಾಡಕ್ ಶುರು ಮಾಡ್ಬಿಡ್ತಾರೆ. ಅವ್ರು ಎದ್ದು ಆಗ ಅಲ್ಲಿ ಸಭಾಪಾಲಕರು ಹೋಗಿ ಮಾತಾಡಿಸ್ತಾರೆ. ಆಯ್ತು ಹೇಳು ಹೇಳು. ಅವ್ರು ಹೇಳುವಾಗ ನಾನು ಕೇಳಿದ್ದು, ನನ್ನ ಮೈ ಮೇಲೆ ಇಂದಿರಾ ಗಾಂಧಿ ಬಂದಿದ್ದಾಳೆ ಎಂಬುದಾಗಿ ಹೇಳ್ಬಿಟ್ರು ಒಂದಿನ. ಇಂದಿರಾ ಗಾಂಧಿ ಬಂದಿದೆ, ನಾನು ಇಂದಿರಾ ಗಾಂಧಿ ಏನು ಅಂದ್ರೆ ಅದು ಹೇಳೋದು, ನಾನು ಬದುಕಿರುವಾಗ ನನ್ಗೆಲ್ಲಾ ಸುಖ ಸೌಭಾಗ್ಯ ಸಂತೋಷ ಇತ್ತು, ನಾನು ಪ್ರಧಾನ ಮಂತ್ರಿ ಆಗಿದ್ದೆ. ಆದ್ರೆ ನಾನು ದೇವ್ರ ವಾಕ್ಯ ಗೌರವ ಕೊಡ್ಲಿಲ್ಲ, ನಾನೀಗ ನರಕದಲ್ಲಿದ್ದೇನೆ, ಆ ನರಕ ಯಾತನೆ ತಡಿಯಕ್ಕಾಗ್ತಿಲ್ಲ. ಈ ಸಭಾಪಾಲಕರು ಮಾತ್ರ ಸತ್ಯವನ್ನ ಹೇಳ್ತಾರೆ, ಅದನ್ನೇ ಹೋಗಿ ಹೇಳು ಅಂತ ನನಗೆ ಕಳಿಸಿದೆ
ಅಂತ ಹೇಳಿ ಅವ್ರು ಹೇಳಿದ್ರು. ಅವರು ನೋಡಿ 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 ಕೇಳಿ, ಇದೊಂದೇ ಸತ್ಯವಾದ ಸಭೆ ಅಂತ ಅದಕ್ಕೂ ಕೂಡ ಗೊತ್ತಿದೆ. ಆಯ್ತು, ನಾವು ಚೆನ್ನಾಗಿ ನಡ್ಕೊಳ್ತೇವೆ ಆಗ ಎಲ್ರು ಚಪ್ಪಾಳೆ ತಟ್ತಾರೆ. ಆಗ ಮತ್ ಇನ್ನೊಂದ್ಸರಿ ರಾಜ್ಕುಮಾರ್ ನನ್ ಮೈ ಮೇಲೆ ಬಂದಿದೆ ಅಂತ ಹೇಳ್ಬಿಟ್ಟು ಒಬ್ರು ಮಾತಾಡಕ್ ಶುರು ಮಾಡಿದ್ರು. ಅವನು ಕೂಡ ಹೀಗೆ, ನನಗೂ ಕೂಡ ಸುವಾರ್ತೆ ಹೇಳಿದ್ರು, ನಾನ್ ನಂಬಲಿಲ್ಲ, ಈಗ ನರಕದಲ್ಲಿದ್ದೇನೆ. ನೀವ್ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ, ಈ ತರದೆಲ್ಲ ಸಭೆಗಳುಂಟು. ಇವು ದುರಾತ್ಮಗಳ ಬೋಧನೆಯನ್ನ ಅವಲಂಬಿಸಿಕೊಂಡಿರ್ತಕ್ಕಂಥವು. ಅಂಥವುಗಳು ನಿಜವಾಗಿ ಒಳ್ಳೆ ಸಭೆಗಳೇ ಅಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ರಿಂದ 9 ವಚನವನ್ನು ಓದೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ರಿಂದ 9. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. ಅದು ಸುವಾರ್ತೆಯಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಆದರೂ ಸಾಕು, ಮುಂದಕ್ಕೆ ಆಮೇಲೆ ಓದೋಣ. ನಾವು ಗಲಾತ್ಯ ಪತ್ರಿಕೆಯಲ್ಲಿ ಓದೋ ಪ್ರಕಾರವಾಗಿ ಇನ್ನೊಂದು ಸುವಾರ್ತೆ ಅಥವಾ ಬೇರೆ ಸುವಾರ್ತೆಯನ್ನು ಅವಲಂಬಿಸಿದರೆ ಅಂತ ಹೇಳ್ತಾರೆ. ಹಾಗಂದ್ರೇನು? ಹಾಗಾದ್ರೆ 2-3 ತರ ಸುವಾರ್ತೆ ಇದೆಯಾ? ಹೌದು. ಅಂದ್ರೇನು? ಸತ್ಯವಾದ ವಾಕ್ಯ, ಯೇಸು ಕ್ರಿಸ್ತನು ರಕ್ಷಕನು, ದೇವರು ಸ್ವತಃ ಆಗಿದ್ದಾನೆ. ಆತನು 100ಕ್ಕೆ 100ರಷ್ಟು ಮನುಷ್ಯನು, 100ಕ್ಕೆ 100ರಷ್ಟು ದೇವರು. ಆತನು ಮನುಷ್ಯನ ಪಾಪಕ್ಕಾಗಿ ಸತ್ತು ಸಮಾಧಿಯಾಗಿ ಎಬ್ಬಿಸಲ್ಪಟ್ಟನು. ಮತ್ತೊಮ್ಮೆ ಆತನು ಬರ್ಲಿಕ್ಕಿದ್ದಾನೆ, ಮತ್ತೊಮ್ಮೆ ಆತನು ಆಳಲಿಕ್ಕಿದ್ದಾನೆ, ತನ್ನ ಸಭೆಯನ್ನ ತನ್ನೊಟ್ಟಿಗೆ ಒಯ್ಲಿಕ್ಕಿದ್ದಾನೆ. ಹೀಗೆ ಸತ್ಯವೇದದಲ್ಲಿ ಪೂರ್ಣವಾದಂತ ಸುವಾರ್ತೆ ಇದೆ. ಆದ್ರೆ ಇದಲ್ಲದ ಇದ್ರ ಹೊರತಾಗಿ ಅನೇಕ ಮಾರ್ಪಾಟು ಮಾಡಿ, ತಿದ್ದುಪಡಿ ಮಾಡಿ, ಅವರ ಅನುಕೂಲಕ್ಕೆ ತಕ್ಕಂತೆ ಹೇಳುವ ಸುವಾರ್ತೆಗಳು ಸಹ ಉಂಟು. ಅದನ್ನೇ ಪೌಲನು ಬೇರೊಂದು ಸುವಾರ್ತೆ ಎಂಬ ಹೇಳ್ತೇವೆ. ಅಂದ್ರೆ ಕ್ರೂಜಿಸಲ್ಪಟ್ಟಂತ ಯೇಸುವನ್ನಲ್ಲದೆ ಬೇರೆ ಕುರಿತಾಗಿ ಹೇಳುದು. ನಾನು ಒಂದು ಸಭೆ ಕೇಳಿದ್ದೇನೆ, ನೀವು ಯಾವ ಸಭೆಯವರು ಅಂತ ಅಂದ್ರೆ, ನಾನು ಕ್ರಿಶ್ಚಿಯನ್ ಸೈನ್ಸ್ ಅಂತ ಹೇಳಿದ್ರು. ಕ್ರಿಶ್ಚಿಯನ್ ಸೈನ್ಸ್, ಆಮೇಲೆ ಇದೇನು ಅಂತ ಅಂದೆ. ಅವ್ರಿಗೆ ನಾನು ಕ್ರಿಶ್ಚಿಯನ್ ಅಂತ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಹೌದಾ, ನಾವು ಕ್ರಿಶ್ಚಿಯನ್ನೇ, ನಾವು ಕ್ರಿಶ್ಚಿಯನ್ ಸೈನ್ಸ್ ನಾವು. ಮತ್ತೆ ಬೇರೆ ಸಭೆ ಕ್ರಿಶ್ಚಿಯನ್ ಮ್ಯಾಥಮೆಟಿಕ್ಸ್ ಇದೆಯಾ ಅಂತ ಕೇಳಿದೆ. ನೀವು ತಮಾಷೆ ಮಾಡಬೇಡಿ ನೀವು, ನಮ್ದು ಇದು ನಿಜವಾದ ಸಭೆ ಇದು ಅಂತೇಳಿ, ಕ್ರಿಶ್ಚಿಯನ್ ಸೈನ್ಸ್ ಅಂತೆ. ಆಮೇಲೆ ಇನ್ನೊಂದು ಸಭೆ ಕೇಳಿದೆ, ಜೀಸಸ್ ಓನ್ಲಿ. ಇನ್ನೊಂದು ಸಭೆ ಮೋಸಸ್ ಓನ್ಲಿ. ಈ ತರ ಇನ್ನೊಂದು ಸಭೆ ಒಂದು ದಿನ ಅಲ್ಲಿ ಅವ್ರು ಹೇಳಿದ್ರು, ಆ ಸಭೆ ರಾತ್ರಿ ಉಪವಾಸ ಪ್ರಾರ್ಥನೆ ಇತ್ತಂತೆ. ಆ ಉಪವಾಸ ಪ್ರಾರ್ಥನೆ ಮಾಡ್ಬೇಕು, ಅದಕ್ಕೋಸ್ಕರವಾಗಿ ನಾವು ಮರಳನ್ನೆಲ್ಲ ತಗೊಂಡೋಗಿ ಸಭೆ ಒಳಗಡೆ ಹಾಕ್ತಿದೀವಿ ಅಂತ ಹೇಳಿದ್ರು. ನಾನು ಮರಳನ್ನ ಯಾಕೆ ಹಾಕ್ತಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಇದು ಹಾಗರಳು ಮರಳುಗಾಡಿನಲ್ಲಿ ದುಃಖಪಟ್ಟು ಪ್ರಾರ್ಥನೆ ಮಾಡಿದ್ರಿಂದ ದೇವರು ಆಕೆಗೆ ಪ್ರತ್ಯಕ್ಷನಾಗಿ ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದ ಹಾಗೆ, ನಾವು ಮರಳನ ಮೇಲೆ ಕುಳಿತು ಮಂಡಿ ಕಾಲು ಊರಿ ರಾತ್ರಿ ಇಡೀ ಪ್ರಾರ್ಥಿಸುವುದಾದ್ರೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ ಎಂಬುದಾಗಿ ಅಲ್ಲಿ ಸಭಾಪಾಲಕರು ಬೋಧನೆ ಮಾಡಿದ್ದಾರೆ. ನಾನು ಹೇಳಿದೆ, ಮರಳು ಮಾತ್ರವಾ, ಮಣ್ಣಿಲ್ವಾ ಅದಕ್ಕೆ ಅಂತ ಕೇಳಿದೆ. ಮಣ್ಣು ಹಾಕೊಳ್ಳೋದಿಲ್ವಾ? ಇಲ್ಲ, ಮರಳು ಮಾತ್ರ, ಅದು ಮರಳುಗಾಡು ಅವ್ರು ಇದ್ದಿದ್ದು ಅಂತ. ನಾನ್ ಹೇಳ್ದೆ, ನೆಹೆಮೀಯನು ಪ್ರಾರ್ಥನೆ ಮಾಡಿದ್ದಾನೆ, ಮೋಶೆ ಪ್ರಾರ್ಥನೆ ಮಾಡಿದ್ದಾನೆ, ದಾವಿದ ಪ್ರಾರ್ಥನೆ ಮಾಡಿದ್ದಾಗೆ, ಆಗೆಲ್ಲ ಮರಳನ್ನೇ ಹಾಕಿದ್ರ ಅಂತ ಕೇಳಿದೆ. ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ದೇವ್ರ ವಾಕ್ಯವನ್ನ ಪ್ರಶ್ನಿಸಬಾರ್ದು, ಕುಚೋದ್ಯ ಮಾಡಬಾರ್ದು ಅಂತ ನನಗೆ ಹೇಳಿದೆ. ಹೀಗೆ ಹೇಳ್ತಾ ಹೋದ್ರೆ 108 ತರವಾದಂತ ಬೇರೆ ಸುವಾರ್ತೆಯನ್ನ ಅವಲಂಬಿಸಿರ್ತಕ್ಕಂತ ಬಹಳಷ್ಟು ಸಭೆಗಳಿದೆ. ನಾವು ಜಾಗೃತರಾಗಿರ್ಬೇಕು. ಕೆಲವೊಂದು ಸಮಯ ಸತ್ಯಕ್ಕೆ ಸಮೀಪವಾದ ಹಾಗೆ ಕಾಣಿಸ್ತದೆ, ಆದ್ರೆ ಸತ್ಯ ಅಲ್ಲ ಅಂತ ಸಭೆಗಳು ಸಹ ಇದೆ. ಇನ್ನೊಂದು ವಾಕ್ಯವನ್ನು ಓದೋಣ. ಕೆಲವು ಸಭೆಗಳಿದೆ ಪರಿಶುದ್ಧತೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ರಿಂದ ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ರಿಂದ. ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು, ಮನುಷ್ಯರಿಗೋಸ್ಕರ ದೇವರ ಕಾರ್ಯವನ್ನು ಜರುಗಿಸುವುದಕ್ಕಾಗಿ ನೇಮಿಸಲ್ಪಡುತ್ತಾನಲ್ಲ. ಅವನು ಅವರಿಗೋಸ್ಕರ ಕಾಣಿಕೆಗಳನ್ನು
ಪಾಪ ನಿವಾರಣೆಗಾಗಿ ಯಜ್ಞಗಳನ್ನು ಸಮರ್ಪಿಸಬೇಕು. ತಾನು ಬಲಹೀನನಾಗಿರುವುದರಿಂದ ಅವನು ಜ್ಞಾನವಿಲ್ಲದವರನ್ನು ಮಾರ್ಗ ತಪ್ಪಿಸಿ ನಡೆಸುವವರನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ಶಕ್ತನಾಗಿರುವನು. ಹ್ಮ್ ಬ್ರದರ್, ಇನ್ನೂ ಓದ್ಬೇಕಾ? ಓದಿ ಓದಿ ಓದಿ. ಆ ಬಲಹೀನತೆಯ ಕಾರಣದಿಂದ ಅವನು ಜನರಿಗೋಸ್ಕರ ಹೇಗೋ ಹಾಗೆಯೇ ತನಗೋಸ್ಕರವೂ ಪಾಪ ನಿವಾರಣಾರ್ಥವಾಗಿ ಸಾರಿ ಸಾರಿ ಯಜ್ಞಗಳನ್ನು ಸಾರಿ 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 ಒಂದು ಕೊರಿಂತ 5. ನಾನು 1 ಕೊರಿಂತ ಇಬ್ರಿ ಅಲ್ಲ, 1 ಕೊರಿಂತ 5. 1 ಕೊರಿಂಥ 1ರಿಂದ ಬ್ರದರ್. ಅಲ್ಲ, 5ನೇ ಅಧ್ಯಾಯ 1ರಿಂದ. ಹಾ. ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ. ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ. ಅಂತ ಜಾರತ್ವವು ಅನ್ಯ ಜನರಲ್ಲಿಯೂ ಇಲ್ಲ. ಹೀಗಿದ್ದರೂ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯ ಮಾಡಿದವನನ್ನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಒಪ್ಪಿಕೊಂಡೇ ಇದ್ದೀರಲ್ಲ. ನಾನಂತೂ ದೇಹದಿಂದ ದೂರವಾಗಿದ್ದರೂ ಆತ್ಮದಿಂದ ಹತ್ತರದಲ್ಲಿದ್ದು ಈ ಕಾರ್ಯ ಮಾಡಿದವನನ್ನು ಕುರಿತು ಆಗಲೇ ಹತ್ತಿರವಿದ್ದವನಂತೆ ತೀರ್ಪು ಮಾಡಿದ್ದೇನೆಂದರೆ, ನೀವು ನನ್ನಾತ್ಮನೂ ಕರ್ತನಾದ ಯೇಸುವಿನ ಸಾಮರ್ಥ್ಯವು ಸಹಿತ ಒಟ್ಟುಗೂಡಿ ಬಂದಿರಲಾಗಿ ಕರ್ತನಾದ ಯೇಸು ಕ್ರಿಸ್ತನ. ಸಾಕು. ಈ ವಾಕ್ಯದ ಪೂರ ನಾವು ಓದ್ತಾ ಬಂದ್ರೆ ಗೊತ್ತಾಗ್ತದೆ, ಈ ಸಭೆಯಲ್ಲಿ ಪರಿಶುದ್ಧತ್ವವೇ ಇಲ್ಲ, ಶುದ್ಧತೆ ಇಲ್ಲ. ದೇ ಹ್ಯಾವ್ ಕಾಂಪ್ರಮೈಸ್ಡ್ ವಿತ್ ಸಿನ್. ಪಾಪದೊಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ವಾಕ್ಯ ಹೇಳ್ತದೆ, ನೀವು ಉಬ್ಬಿಕೊಂಡೇ ಇದ್ದೀರಿ, ಗದರಿಸ್ಲಿಲ್ಲ, ದುಃಖವನ್ನ ತೋರಿಸ್ಲಿಲ್ಲ, ಆ ಪಶ್ಚಾತ್ತಾಪವೇ ಕಾಣಿಸ್ತಾ ಇಲ್ಲ, ಇದು ಸರಿಯೋ ಎಂಬಂತೆ ವರ್ತಿಸ್ತಾ ಇದ್ದೀರಿ. ಹೀಗೆ ನಡೆಯುವುದಾದ್ರೆ ಕ್ರಿಸ್ತನ ದೇಹ ಎಂಬತಕ್ಕಂಥ ಈ ಸಭೆಯು ಹೇಗೆ ಪರಿಶುದ್ಧವಾಗ್ಲಿಕ್ಕೆ ಸಾಧ್ಯ? ಇಂಥ ದುಷ್ಕೃತ್ಯಗಳು, ಇದು ಒಂದು ಉದಾಹರಣೆ ಕೊಟ್ಟಿದೆ. ಈ ರೀತಿಯಾಗಿ ಅನೇಕ ದುಷ್ಕೃತ್ಯಗಳಿದೆ. ಒಂದು ಸಭೆಯಲ್ಲಿ ನಾನು ನೋಡಿದ್ದೇನೆ, ನಾ ಹೇಳಿದ್ದೆ ಯಾವುದು ಬ್ರದರನ್ ಸಭೆಗಳಲ್ಲ, ಆ ಸಭೆ ಇದೆ. ಆ ಸಭಾ ಪಾಲಕರಿಗೆ 2 ಹೆಂಡ್ತಿರಿದ್ದಾರೆ, ಅವರೇ ಸಭಾ ಪಾಲಕರು. ಅದೇನ್ ಪ್ರಾಬ್ಲಮೇ ಇಲ್ಲ ಅಲ್ಲಿ, ಅದನ್ನ ಕೇಳೋದೇ ಇಲ್ಲ ಯಾರು. ಯಾಕೆಂದ್ರೆ ಜನರಿಗೆ ಇವ್ರು ಏನ್ ಹೇಳ್ತಾರೋ ಅದೇ ಸರಿ, ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಅವರು ಅನೇಕ ಸಮಯ ಕುಟುಂಬದ ಕುರಿತಾಗಿ ಮಾತಾಡ್ತಾರೆ. ಕುಟುಂಬದ ಕುರಿತಾಗಿ ಮಾತಾಡುವಾಗ ಏಕಪತ್ನಿತ್ವದ ಕುರಿತಾಗಿ ಅವ್ರು ಮಾತಾಡೋದೇ ಇಲ್ಲ, ಹಾಗೂ ಇದೆ. ಆದುದರಿಂದ ಸಭೆಗಳು ಇವತ್ತು ಎಂಥ ಹೀನಾಯ ಮಟ್ಟಕ್ಕೆ ಹೋಗ್ತಿದ್ದೇವೆ ಅಂದ್ರೆ ನೀವು ನೆನೆಸೂ ಇಲ್ಲ. ಅಂತಂತ ಅಶುದ್ಧತೆ, ಅಂತಂತ ಸುಳ್ಳು ಬೋಧನೆ, ಅಂತಂತ ಕೆಟ್ಟದಾದ ನಡವಳಿಕೆ ಸಭೆಯಲ್ಲಿ ತುಂಬಿಕೊಳ್ಳುತ್ತಿದೆ. ಇವೇ ಸತ್ಯ ಎಂಬುದಾಗಿ ಹೇಳುವಷ್ಟು ಮಟ್ಟಿಗೆ ಸಭೆಗಳು ಹೋಗ್ತಿದೆ. ಆದುದರಿಂದ ನೀವು ಒಳ್ಳೆಯ ಸಭೆ ಅಥವಾ ಶುದ್ಧವಾದಂತ ಸಭೆಯನ್ನ ಕಟ್ಟಬೇಕಾದದ್ದು, ಶುದ್ಧವಾದಂತ ಸಭೆಯಲ್ಲಿ ಆರಾಧನೆ ಮಾಡ್ಬೇಕಾದದ್ದು, ಅಲ್ಲಿಯ ಅನ್ಯೋನ್ಯತೆಯಲ್ಲಿ ಇಟ್ಕೊಳ್ಬೇಕಾದದ್ದು ನಿಮ್ಮ ಕರ್ತವ್ಯ. ಹಾಗಾದ್ರೆ 3 ವಿಷಯಗಳನ್ನ, ಶುದ್ಧವಾಗಿರ್ತಕ್ಕಂಥ ಸಭೆ ಅಂದ್ರೆ ಹೇಗಿರ್ತದೆ ಎಂಬುದಾಗಿ ನೋಡ್ತಾ ಬರೋಣ. ಮೊದಲನೇದಾಗಿ, ಒಂದು ಶುದ್ಧ ಸಭೆ ಎಂಬುದಾಗಿ ಹೇಳ್ಬೇಕಂದ್ರೆ ದೇರ್ ಶುಡ್ ಬಿ ಎ ಪ್ಯೂರಿಟಿ ಇನ್ ಡಾಕ್ಟ್ರಿನ್. ಆ ದೈವ ಬೋಧನೆಯಲ್ಲಿ ಶುದ್ಧತೆ ಇರಬೇಕು. ವಿ ಹ್ಯಾವ್ ಟು ಹೋಲ್ಡ್ ದ ಟ್ರೂತ್. ಸತ್ಯವನ್ನು ಹಿಡ್ಕೊಂಡಿರ್ತಕ್ಕಂಥ ಸಭೆ ಆಗ್ಬೇಕು. ಅಸತ್ಯಕ್ಕೋಸ್ಕರವಾಗಿ ಸತ್ಯವನ್ನ ಕಾಂಪ್ರಮೈಸ್ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬಾರ್ದು. ಸತ್ಯವೇ, ಅದು ನಾನು ಮಾಡಿದ್ರು, ಸೇವಕರು ಮಾಡಿದ್ರು, ಅಥವಾ ಯಾವುದೇ ದೊಡ್ಡ ವ್ಯಕ್ತಿ ಮಾಡಿದ್ರು ತಪ್ಪನ್ನ, ಅದು ತಪ್ಪೇ. ದುರ್ಬೋಧನೆ ಯಾರೇ ಮಾಡಿದ್ರು ತಪ್ಪೇ. ಹೌದು, ತಪ್ಪೇ, ಕೆಟ್ಟದ್ದು ಕೆಟ್ಟದ್ದೇ ಎಂಬುದಾಗಿ ಹೇಳುವಂತ ರೀತಿಯಲ್ಲಿ ನಾವು ವಾಕ್ಯದ ಆಧಾರದ ಮೇಲೆ ತೀರ್ಮಾನ ಮಾಡ್ಬೇಕು. ಬನ್ನಿ ಕೆಲವು ವಾಕ್ಯಗಳನ್ನು ನೋಡೋಣ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 42ನೇ ವಚನದಲ್ಲಿ ಓದಿದ್ರೆ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 42ನೇ ವಚನ ಓದಿ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಸಾಕು. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಮೊದಲನೇ ಆ ಸಭೆಯಾಗಿ ಸೇರಿದಂತ ಮೊದಲನೆಯವರು, ಆ ವಿಶ್ವಾಸಿಗಳು ಅಪೋಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿ ನಿರತರಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಅಪೋಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿ ನಿರತರಾಗಿದ್ರು.
ನಮ್ಮಲ್ಲಿ ಅಪೊಸ್ತಲರ ಬೋಧನೆ ಅಂದ್ರೇನು? ನೇರವಾಗಿ ಯೇಸು ಸ್ವಾಮಿಯಿಂದ ಕೇಳಿ ಅನುಭವಿಸಿ ನೋಡಿದ್ದಂಥದ್ದು. ಅದ್ರಲ್ಲಿ ಯಾವ ಕಲಬೆರಕೆ ಇರಲಿಲ್ಲ, ಅದ್ರಲ್ಲಿ ಯಾವುದೇ ಮಿಶ್ರಿತವಾಗಿರ್ಲಿಲ್ಲ. ಸತ್ಯವನ್ನ ಸತ್ಯವಾಗಿ ಹೇಳ್ತಕ್ಕಂಥ ಬೋಧನೆ ಆ ಮೊದಲನೇ ಸಭೆಯಲ್ಲಿತ್ತು. ಇನ್ನೊಂದು ವಾಕ್ಯದಲ್ಲಿ ನೋಡ್ಕೊಳ್ಳೋಣ. ಒಂದು ಶುದ್ಧವಾದ ಸಭೆ ಅಂದ್ರೆ ಹೇಗೆ ಅಂದ್ರೆ 1 ಯೋಹಾನ 4:1. 1 ಯೋಹಾನ 4:1. ನಾನೇ ಓದ್ತೇನೆ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪ್ರೇರಿಸುವಂತವನು ದೇವರ ಆತ್ಮನೇ ಎಂದು ತಿಳುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ ಎಂದು ಅದು ಬರುವುದೆಂಬುದನ್ನು ನೀವು ಕೇಳಿದ್ದಿರಲ್ಲ. ಈಗಲೂ ಲೋಕದಲ್ಲಿ ಅದೇ ಎಂಬುದಾಗಿ ಮೊದಲನೇ ಶತಮಾನದ ಕಡೆ ಭಾಗದಲ್ಲಿ ಯೋಹಾನನು ಬರೆಯುತ್ತಾ ಹೋಗ್ತಾನೆ. ಬಹಳಷ್ಟು ಜನ ಯೇಸುವು ದೇವರೇ ಅಲ್ಲ ಎಂಬ ವಾದ ಮಾಡ್ತಕ್ಕಂಥವ್ರು ಇದ್ದಾರೆ. ಯೇಸು ಕ್ರಿಸ್ತನು ಮಾತ್ರ ಯೇಸುವಲ್ಲ, ಅಥವಾ ಯೇಸು ಮಾತ್ರ ಕ್ರಿಸ್ತನಲ್ಲ, ಕ್ರಿಸ್ತನು ಮಾತ್ರ ಯೇಸುವಲ್ಲ, ಅವನು ಕೇವಲ ಮನುಷ್ಯನು ಮಾತ್ರವೇ, ಅಥವಾ ಯೇಸು ಬರೀ ದೇವರು ಮನುಷ್ಯನಾಗಿರ್ಲಿಲ್ಲ, ಅಥವಾ ಯೇಸು ಎಲ್ಲರ ಸೃಷ್ಟಿಗಳಲ್ಲಿ ಆತನು ಕೂಡ ಒಬ್ಬ. ಹೀಗೆ ವಿಧವಾಗಿ ತಮ್ಮದೇ ಆದಂತ ವಾದವನ್ನ ಮಾಡುತ್ತಾ ಕುತಂತ್ರದಲ್ಲಿ ಮಾಡುವಂತ ದುರ್ಬೋಧನೆಯನ್ನ ಒಂದು ನಿಜವಾದ ಸಭೆ ಸಹಿಸಿಕೊಳ್ಳಬಾರದು. ಅದನ್ನ ಸಾರಾಸಗಟ ಖಂಡಿಸ್ಬೇಕು, ಅದನ್ನು ಒಪ್ಪಿಕೊಳ್ಳಲೇಬಾರದು. ಬೇರೆ ಏನು ಬೇಡ. ನಿಮಗೆ ನಮ್ಮ ಸಹೋದರ ಸಭೆಗಳಲ್ಲಿ ಒಬ್ರು ಬೋಧನೆ ಮಾಡುವಾಗ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ದಾವೀದನ ಆ ವಂಶಾವಳಿಯನ್ನು ನೀವು ಓದಿದ್ರೆ ಅವನಿಗೆ ಹುಟ್ಟಿದಂತ ಮಕ್ಕಳ ಬಗ್ಗೆ ಬರ್ದಿದೆ. ಆ ಮಕ್ಕಳ ಹೆಸರುಗಳಲ್ಲಿ ಅಬ್ಷಾಲೋಮ, ಅಮ್ನೋನ, ಹೀಗೆ ಬೇರೆ ಬೇರೆ ಅವರು ಬರೆಯುವಾಗ ದಾನಿಯೇಲ ಅಂತ ಕೂಡ ಅವನಿಗೊಬ್ಬ ಮಗ ಇದ್ದ. ನೀವು ಅದನ್ನ ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿ ನೀವು ಓದ್ತೀರಿ. ಇವರು ಏನ್ ಹೇಳಿದಾರೆ ಅಂದ್ರೆ, ದಾನಿಯೇಲನ ಪುಸ್ತಕ ಬರೆದಿರ್ತಕ್ಕಂತ ಪ್ರಾಫಿಟ್ ದಾನಿಯಲ್ ಪ್ರವಾದಿ, ಆತನು ದಾವಿದನ ಮಗನೇ ಅಂತ ಹೇಳಿ ಬೋಧನೆ ಮಾಡಿದ್ದಾರೆ. ದಾವಿದನ ಮಗ ದಾನಿಯೇಲ, ಆತನು ಸೆರೆಗೆ ಹೋಗಿದ್ದ ಅಂತ ಹೇಳಿ ಅವ್ರು ಬೋಧನೆ ಮಾಡಕ್ ಶುರು ಮಾಡಿದ್ದಾರೆ. ಹೇಗೆ ಸಾಧ್ಯ ಇದು? ಆ ದಾವಿದನ ಮಗ ದಾನಿಯೇಲನೇ, ಆತನಿಗೂ ಈತನಿಗೂ ಎಷ್ಟು ವರ್ಷಗಳ ಅಂತರ ಇದೆ, ಅದು ಯಾವಾಗ ಅದ್ ನಡೆದಿದ್ದು? ಒಂದ್ ಹೆಸರು ಒಂದೇ ತರ ಇದ್ದ ಕ್ಷಣಕ್ಕೆ ಹಾಗೆ ಹೇಳಕ್ ಸಾಧ್ಯವೇ? ಬಾರ್ ಯೇಸು ಅಂತ ಕೂಡ ಒಬ್ಬ ಇದ್ದ, ಅವನನ್ನ ಯೇಸು ಸ್ವಾಮಿ ಅಂತ ಹೇಳಕ್ಕಾಗುತ್ತಾ? ಹೀಗೆ ಒಂದೇ ಹೆಸರು ಇದ್ದ ಕ್ಷಣಕ್ಕೆಲ್ಲ ಅವರೇ ಅಲ್ಲ. ನಾವು ಇದು ತಪ್ಪಾದ ಬೋಧನೆ ಅಲ್ವೇ? ನಾವು ಪರಿಶೋಧನೆ ಮಾಡೋದಿಲ್ಲ, ಅದು ಬ್ರದರ್ನ ಅಸೆಂಬ್ಲಿನಲ್ಲಿ. ನಾವು ಇದನ್ನ ಸಹಿಸಿಕೊಳ್ಳಬಾರದು. ಆ ಸಹಿಸಿಕೊಳ್ಳುವಂಥದ್ದು ಶುದ್ಧವಾದ ಸಭೆ ಅಲ್ಲ. ವಿ ಶುಡ್ ನಾಟ್ ಕಾಂಪ್ರಮೈಸ್ ವಿತ್ ಫಾಲ್ಸ್ ಡಾಕ್ಟ್ರಿನ್ ಅಂಡ್ ಫಾಲ್ಸ್ ಟೀಚಿಂಗ್. ಹಾಗಾಗಿ ಇಲ್ಲಿ ವಾಕ್ಯ ಹೇಳ್ತದೆ, ಈ ಯೇಸುವನ್ನು ಒಪ್ಪದೇ ಇರುವಂತ ಆತ್ಮಗಳು ದುರಾತ್ಮದಿಂದ ಬೋಧನೆ ಆಗಿದೆ, ಅದರಿಂದ ಸಹಿಸಿಕೊಳ್ಳಬಾರದು. ನೋಡಿ, ಒಂದು ನಿಜವಾದ ಶುದ್ಧವಾದ ಸಭೆ ಹೇಗಿರ್ತದೆ ಅಂದ್ರೆ, 1 ತಿಮೋಥೆ 3:15 1 ತಿಮೋಥೆ 3:15 ಹೇಳ್ತದೆ, ಈ ಸಭೆ ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿರ್ಬೇಕು. ಇಫ್ ದೆರ್ ಇಸ್ ಎ ಟ್ರೂತ್, ದಟ್ ಈಸ್ ಕಾಲ್ಡ್ ಚರ್ಚ್. ಸತ್ಯಕ್ಕೆ ಒಂದು ಪಿಲ್ಲರ್ ಇದ್ದ ಹಾಗೆ ಸಭೆ, ಸತ್ಯವನ್ನೇ ಪ್ರಾಮಾಣಿಕವಾಗಿ ಸತ್ಯವನ್ನೇ ಎದೆಗೊಂದದೆ ಹೇಳುವಂತ ಸಭೆ, ಅದು ನಿಜವಾದ ಶುದ್ಧ ಸಭೆ. ಓದಿಯ ವಾಕ್ಯವನ್ನ 1 ತಿಮೋಥೆ 3:15. ಬೇಗನೆ ನಿನ್ನ ಬಳಿಗೆ ಬರುವವನೆಂದು ನನಗೆ ನಿರೀಕ್ಷೆ ಉಂಟು. ಆದರೆ ಒಂದು ವೇಳೆ ನಾನು ತಡಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಸಾಕು. ಆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನೀವು ನಡ್ಕೊಳ್ಬೇಕಾದ ರೀತಿಯನ್ನ ಚೆನ್ನಾಗಿ ತಿಳ್ಕೊಳ್ರಿ. ಅಷ್ಟು ಮಾತ್ರ ಅಲ್ಲ, ಈ ಸಭೆ ಅಂದ್ರೆ ಯಾವುದು? ಸತ್ಯಕ್ಕೆ ಸ್ತಂಭವು ಆಧಾರವಾಗಿದೆ. ನನ್ನ ಪ್ರೀತಿ ದೇವ ಜನರೇ,
ನೀವು ನಾನು ಸೇರಿ ಬರುವಂತ ಸಭೆ ಸತ್ಯಕ್ಕೆ, ಇಡೀ ವಿಶ್ವಕ್ಕೆ ಸತ್ಯವನ್ನ ಹೇಳ್ತಕ್ಕಂತ ಸಭೆಗೆ, ಸತ್ಯಕ್ಕೆ ಈ ಸಭೆಯ ಪಿಲ್ಲರ್ ಇದ್ದ ಹಾಗೆ. ಆ ಪಿಲ್ಲರ್ ಮುರಿದು ಹೋದ್ರೆ ಇಡೀ ವ್ಯವಸ್ಥೆನೆ ಮುರಿದು ಹೋಗ್ತದಲ್ಲ, ಹಾಗೆ ಸಭೆ ಇಡೀ ಪ್ರಪಂಚಕ್ಕೆ ಸತ್ಯವನ್ನು ಹೇಳುವಂತ, ಸತ್ಯಕ್ಕೆ ಆಧಾರವಾದಂತ ಸಭೆ ಆಗಿರ್ಬೇಕು. ನಮ್ಮಲ್ಲಿ ಬಹಳಷ್ಟು ಆತರ ಇಲ್ಲ. ಸತ್ಯ ಅಲ್ಲ, ಸುಳ್ಳನ್ನು ಕಾಂಪ್ರಮೈಸ್ ಮಾಡ್ಕೊಳ್ತೇವೆ. ಮುಖದಾಕ್ಷಣಕ್ಕೋಸ್ಕರವಾಗಿ ಒಪ್ಪಿಕೊಂಡು ಬಿಡ್ತೇವೆ. ಪರವಾಗಿಲ್ಲ, ಏನೋ ಗೊತ್ತಿಲ್ವೇನೋ, ಅಥವಾ ಕರೆಕ್ಟಾಗಿ ಯಾರಿಗ್ ಗೊತ್ತು, ಹೀಗೆ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ನಾವು ಅಪರಿಶುದ್ಧತೆಗೆ ನಾವು ಒಪ್ಪಿಕೊಳ್ಳುವುದಾದ್ರೆ, ನಿಜವಾಗ್ಲೂ ನಾವು ಅಥವಾ ಯಾರ ಹಾಗೆ ನಾವು ಮಾಡ್ತೇವೋ ಕರ್ತನ ಮುಂದೆ ನಾವು ಲೆಕ್ಕ ಕೊಡ್ಬೇಕಾಗ್ತದೆ. ಯಾರು ಕೂಡ ಈಗ ಅಪರಿಶುದ್ಧತೆಯಿಂದ ದೇವರನ್ನ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಯೋಚನೆ ಮಾಡ್ರಿ, ಶುದ್ಧವಾದಂತ ಒಂದು ಲೋಟ ಕುಡಿಯುವ ನೀರಿನಲ್ಲಿ ಒಂದು ಸಣ್ಣ ಮಣ್ಣಿನ ಕಣ ಬಿದ್ರೆ ಹೇಗೆ ಅದಾಗ್ತದೆ? ಹಾಗೆಯೇ ಶುದ್ಧವಾದಂತ, ಸತ್ಯಕ್ಕೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಸಭೆಯಲ್ಲಿ ಸ್ವಲ್ಪ ಭಾಗ, ಒಂದು ಭಾಗ ಎಲ್ಲಿ ಆದ್ರೂ ನಾವು ಅಪರಿಶುದ್ಧತೆ ಅಥವಾ ವಿಚಾರಿಸದನೆ, ಹಿಂದೆ ಮುಂದೆ ಹುಡುಕದನೆ, ಸರಿಯಾದಂತ ಬೋಧನೆಯನ್ನ ಅವಲಂಬಿಸದೆ ತಪ್ಪಾಗಿ ಬೋಧನೆ ಮಾಡಕ್ ಶುರು ಮಾಡಿದ್ರೆ ಅದು ಕೂಡ ಹೊಲಸೆ, ತಪ್ಪೆ, ಅಶುದ್ಧವೇ. ಅದು ಸಣ್ಣ ಮಣ್ಣು ಬಿರ್ಲಿ, ದಪ್ಪ ಮಣ್ಣು ಬೀಳಲಿ, ಎಲ್ಲವೂ ಕೂಡ ಅಪರಿಶುದ್ಧತೆ, ಅದು ಕುಡಿಯುವುದಕ್ಕೆ ಯೋಗ್ಯವಲ್ಲ. ಹಾಗಾಗಿ ಅದೇ ರೀತಿಯಾಗಿ ಸಭೆಯಲ್ಲಿ ಯಾವ ವಿಧವಾದಂತ ದುರ್ಬೋಧನೆಯನ್ನ ಅಥವಾ ಸತ್ಯವಲ್ಲದೆ ಬೋಧನೆಯನ್ನ ಸಹಿಸಿಕೊಳ್ಳಬಾರದು. ಒಂದು ವೇಳೆ ಯಾರಾದ್ರೂ ಹಾಗೆ ಮಾಡಿದ್ರೆ, ವಾಕ್ಯದಲ್ಲಿ ಇಲ್ದೇ ಇರ್ತಕ್ಕಂಥದ್ದು ಅಥವಾ ತಪ್ಪಾದ ಬೋಧನೆ ಮಾಡಿದ್ರೆ ಕರೆದು ಅವರನ್ನ ವಿಚಾರಿಸ್ಬೇಕು, ಕೇಳ್ಬೇಕು. ಹೀಗೆ ಹೇಳಿದ್ರಲ್ಲ ನೀವು, ಸತ್ಯವೋ, ಇದು ಸರಿಯೋ, ಯಾಕೆ ಹೀಗೆ ಹೇಳಿದಿರಿ, ಇದು ಹೇಗೆ ನೀವು ಹೇಳ್ತೀರಾ, ಈ ರೀತಿ ಯಾಕೆ ಮಾಡಿದಿರಿ ಎಂಬುದಾಗಿ. ಅದಾದ್ಮೇಲೆ ಒಂದು ವೇಳೆ ಸಭೆಯವರಿಗೆ ಸಭೆಯ ಜವಾಬ್ದಾರಿ ಇರ್ತಕ್ಕಂಥವ್ರು ಆ ಸಭೆಗೆ ಅದನ್ನ ಕ್ಲಾರಿಫೈ ಮಾಡ್ಬೇಕು, ಸತ್ಯವನ್ನ ಹೇಳ್ಬೇಕು. ನೋಡಿ, ಕಳೆದ ಸಾರಿ ಈ ವಾಕ್ಯ ಹೇಳುವಾಗ ಇಂಥವ್ರು ಹೀಗೆ ಹೇಳಿದ್ರು, ಅವ್ರನ್ನ ಕೇಳಿದ್ವಿ ನಾವು, ಆದ್ರೆ ಅದು ತಪ್ಪಾದ ಬೋಧನೆ, ದಯಮಾಡಿ ಆ ರೀತಿಯಾಗಿ ನೀವ್ ಯಾರು ನಂಬಬಾರದು, ಇದು ತಪ್ಪು. ಮುಂದಿನ ಸಾರಿಗೆ ಇಂಥ ಬೋಧನೆ ಮಾಡ್ತಕ್ಕಂಥವ್ರು ಬರದ ಹಾಗೆ ನಾವು ಎಚ್ಚರಿಕೆ ವಹಿಸ್ತೇವೆ. ಅದು ನಮ್ಮ ಸಹೋದರ ಸಭೆಯವರೇ ಆಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ಸತ್ಯ ಬೋಧನೆ ಮಾಡ್ತಕ್ಕಂಥವ್ರು ಮಾತ್ರವೇ ದೇವರ ವಾಕ್ಯವನ್ನು ಹೇಳಲಿಕ್ಕೆ ನಾವು ಮುಂದಾಗ್ಬೇಕು. ಅದು ಕಾಟೇಜ್ ಮೀಟಿಂಗ್ ಅಲ್ಲಿ ಇರ್ಲಿ, ಅದು ಸಭೆಯ ಸೇರುವುದಾಗ್ಲಿ, ಅಥವಾ ಆರಾಧನೆ ಕೂಟದಲ್ಲಾಗ್ಲಿ, ಸ್ತ್ರೀಯರ್ ಕೂಟದಲ್ಲಾಗ್ಲಿ, ಸಂಡೇ ಸ್ಕೂಲಲ್ಲಾಗ್ಲಿ, ಯೂತ್ ಮೀಟಿಂಗ್ ಆಗ್ಲಿ, ಎಲ್ಲಿ ಆದ್ರೂ ಆಗ್ಲಿ, ಈ ರೀತಿಯಾಗಿ ಹೇಳ್ತಕ್ಕಂಥವ್ರನ್ನ ನಾವು ಪ್ರೋತ್ಸಾಹಿಸಬಾರದು. ಅದನ್ನ ಸಭೆಗೆ ಸ್ಪಷ್ಟವಾಗಿ ನಾವು ಹೇಳ್ಬೇಕಾಗ್ತದೆ. ಕೆಲವು ಸಮಯ ದಾಕ್ಷಣ್ಯಕ್ಕೋಸ್ಕರವಾಗಿ ಕೆಲವರು ಸುಮ್ಮನಾಗ್ಬಿಡ್ತಾರೆ. ಅವ್ರ ಹತ್ರ ನಾವು ಮಾತಾಡಕ್ಕಾಗತ್ತಾ, ಅವ್ರು ತುಂಬಾ ದೊಡ್ಡವರು, ಅವ್ರಿಗೆಲ್ಲ ಹೀಗೆ ಹೇಳಕ್ ಆಗಲ್ಲ, ಏನೋ ಹಂಗೆ ಇರಬಹುದು, ಪರವಾಗಿಲ್ಲ ಬಿಡಿ, ಏನೋ ಅದ್ ನಡೀತದೆ ಅಂತ ಹೇಳಿ ಅನೇಕ ಸಮಯದಲ್ಲಿ ಈ ರೀತಿ ದಾಕ್ಷಣ್ಯಕ್ಕೋಸ್ಕರವಾಗಿ ಸುಮ್ಮನಾಗಿರ್ತಕ್ಕಂಥವ್ರು ಇದ್ದಾರೆ. ದೊಡ್ಡವರು ಅಂದ್ರೆ ಅವ್ರು ತಪ್ಪು ಮಾಡಿದ್ರು ಓಕೆ, ನಡೀತದೆ ಅಂತ ಹೇಳಿ. ಯಾರು ಕೂಡ ದೊಡ್ಡವರಿಲ್ಲ ದೇವ್ರ ಮುಂದೆ, ದೇವ್ರ ವಾಕ್ಯ ಮಾತ್ರವೇ ಸತ್ಯ. ಎರಡನೇದಾಗಿ ಒಂದು ಪ್ಯೂರಿಟಿ ಇನ್ ಡಾಕ್ಟ್ರಿನ್, ಎರಡನೇದಾಗಿ ಪ್ಯೂರಿಟಿ ಇನ್ ವರ್ಷಿಪ್. ಆರಾಧನೆಯಲ್ಲಿ ಶುದ್ಧತೆ ಇರಬೇಕು. ನೋಡಿ, ನಾವು ಬಹಳಷ್ಟು ಜನ ಈ ವಾಕ್ಯ ಉಪಯೋಗಿಸ್ತೀವಿ, ಅಂದ್ರೆ ಬಹಳಷ್ಟು ಜನಕ್ಕೆ ಈ ವಾಕ್ಯದ ಅರ್ಥವೇ ಗೊತ್ತಿಲ್ಲ. ಏನಂದ್ರೆ, ಯೋಹಾನನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ಯೋಹಾನನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ ಓದಿ. ದೇವರನ್ನು ಆತ್ಮಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ನಾವು ಇದು ಬಹಳಷ್ಟು ಸರಿ ವಾಕ್ಯಗಳನ್ನು ಕೂಡ ಬಾಯ್ಪಾಠ ಮಾಡಿದ್ದೇವೆ, ನಾವು ಹೇಳ್ತೇವೆ, ಹೇಳ್ಬೇಕು, ತಪ್ಪೇನಿಲ್ಲ, ಹೇಳ್ಬೇಕು. ವಾಕ್ಯದನ್ನು ಯಾವ ಹೇಳಿದ್ರು ವಾಕ್ಯವೇ. ಯೇಸು ಸ್ವಾಮಿ ಹೇಳಿದ್ದು ಆ ಸಮಾರ್ಯ ಸ್ತ್ರೀಗೆ, ಅಮ್ಮ, ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸ್ಬೇಕು ಅಂತ ಹೇಳಿದ್ರು. ಹಾಗಾದ್ರೆ ನನ್ನ ಪ್ರಶ್ನೆ ಏನು ಅಂದ್ರೆ, ಹಾಗಾದ್ರೆ ಆತ್ಮಿಕತೆ ಅಂದ್ರೆ ಏನು, ಸತ್ಯ ಅಂದ್ರೆ ಏನು? ಅಂದ್ರೆ ಯೇಸು ಸ್ವಾಮಿ ಹೇಳಿದ ಮಾತಿನಲ್ಲಿ
ಆತ್ಮಿಕವಾಗಿದ್ದು ಅಸತ್ಯವಾಗಿರ್ಬೋದು, ಅಥವಾ ಸತ್ಯ ಇಲ್ಲದೆ ಇರಬಹುದು, ಅಥವಾ ಸತ್ಯವಾದದ್ದು ವಿಚಾರ ಇದ್ದು ಆತ್ಮಿಕತೆ ಇಲ್ಲದೆ ಇರಬಹುದು. ಆತ್ಮಿಕವಾಗಿಯೂ ಸತ್ಯವಾಗಿಯೂ ಎರಡೂ ಕೂಡ ಇರುವುದು ಮಾತ್ರವೇ ನಿಜವಾದ ಆರಾಧನೆ ಆಗ್ತದೆ. ನಿಮ್ಗೆ ಉದಾಹರಣೆ ಹೇಳ್ಬಿಡ್ತೇನೆ. ಕೆಲವರು ನನ್ನ ಸ್ನೇಹಿತರು ಕೂಡ ಇದ್ದಾರೆ, ಒಳ್ಳೆ ಪರಿಚಯಸ್ಥರು. ಅವರು ಆತ್ಮಿಕರು, ಬಹಳ ಆತ್ಮಿಕರು, ಪ್ರಾಮಾಣಿಕವಾಗಿ ನಡ್ಕೊಳ್ತಾರೆ, ನನಗೆ ಗೊತ್ತಿದೆ. ನಮ್ಮ ಸಭೆಯವರಲ್ಲಿ ಬೇರೆ ಸಭೆ, ಆದ್ರೆ ಅವ್ರಿಗೆ ಸತ್ಯ ಗೊತ್ತಿಲ್ಲ. ಉದಾಹರಣೆಗೆ ನನ್ನ ಸ್ನೇಹಿತರು ಕೆಲವರು ಇದ್ದಾರೆ, ಒಳ್ಳೆಯವರು, ಅವ್ರು ಸೇವೆ ಮಾಡ್ತಾರೆ, ಒಂದು ಸುವಾರ್ತೆ ಸಾರ್ಲಿಕ್ಕೆ ಜೀವನೇ ಮುಡುಪಾಗಿಡುವಂತ ಅವರು ಇದ್ದಾರೆ. ಆಮೇಲೆ ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ಯಥಾರ್ಥವಾಗಿ ಬದುಕ್ತಾರೆ. ಹಣಕಾಸಿನ ವಿಚಾರದಲ್ಲಾಗ್ಲಿ, ಅವರ ಸ್ವಭಾವದಲ್ಲಾಗ್ಲಿ ಎಲ್ಲವೂ ಒಳ್ಳೇದು. ಆದ್ರೆ ಆರಾಧನೆ ಮಾಡುವಾಗ ಅನ್ಯ ಭಾಷೆಯಿಂದ ಮಾತಾಡ್ಬೇಕು, ಅನ್ಯ ಭಾಷೆಯಿಂದ ನಾವು ತುಂಬಿಕೊಳ್ಬೇಕು, ದೇವರಾತ್ಮನಿಂದ ನಾವು ವಶರಾಗಬೇಕು, ನಮಗ್ ಗೊತ್ತಿಲ್ಲದ ಹಾಗೆ ಆತ್ಮನಿಂದ ನುಡಿಬೇಕೆಂಬುದ ಹೇಳಿ ಕಿರ್ಚಾಡಿ ಕೂಗಾಡಿ ರಂಪ ಮಾಡ್ತಾರೆ ಅವ್ರ ಆರಾಧನೆಯಲ್ಲಿ. ಆದ್ರೆ ನೀವು ಹೊರಗಡೆ ಜೀವನಕ್ಕೆ ಬಂದ್ರೆ ಪ್ರಾಮಾಣಿಕವಾಗಿ ನಡ್ಕೊಳ್ತಾರೆ. ಅವರಲ್ಲಿ ಒಂದು ನೈತಿಕತೆ ಇದೆ. ನಾನು ಅವರಿಗೆ ಒಂದು ಸಾರಿ ನಾನು ಹೇಳಿದೆ, ನನ್ನ ಸ್ನೇಹಿತರಿಗೊಬ್ಬರಿಗೆ, ಬೇಸರ ಮಾಡ್ಕೊಳ್ಬೇಡಿ, ನೀವು ಆತ್ಮಿಕವಾಗಿ ನಡ್ಕೊಳ್ತೀರಿ, ಆದ್ರೆ ಸತ್ಯ ಇಲ್ಲ ನಿಮ್ಮಲ್ಲಿ. ಸತ್ಯ ಏನು ಅಂದ್ರೆ, ದೇವರನ್ನ ಆರಾಧಿಸುವವರು ಆತ್ಮಿಕವಾಗಿ ಸತ್ಯವಾಗಿ ಅಂದ್ರೆ, ದೇವರನ್ನ ಆತ್ಮ ಪ್ರೇರಿತವಾಗಿ ಆರಾಧಿಸುವುದಂದ್ರೆ ಕಿರ್ಚಾಡ್ಬೇಕು ಅಂತಕ್ಕಂಥದ್ದು ನಿಮ್ಮ ಭಾವನೆ. ಎಲ್ಲಿಯೂ ಕೂಡ ಹಾಗೆ ಇಲ್ಲ. ಕೂಗಾಡ್ಬೇಕು ಅಂತ ಏನಿಲ್ಲ, ಅನ್ಯ ಭಾಷೆ ಮಾತಾಡ್ಬೇಕು ಅಂತ ಎಲ್ಲಿದೆ ಹಾಗೆ? ಅದು ನಾವು ವಾಕ್ಯದಲ್ಲಿ ಹೋದ್ರೆ ಬಹಳ ದೀರ್ಘವಾದದ್ದು. ಬಹುಶಃ ನಾನು ಅವ್ರ ಜೊತೆನಲ್ಲಿ ಬಹಳ ವಾಟ್ಸಪ್ ಚಾಟ್ ಮಾಡಿದೆ. ಅವ್ರು ಕೇಳುವುದು ನಾನು ಹೇಳುವುದು, ಅವ್ರು ಕೇಳುವುದು ನಾನು ಹೇಳುವುದು, ಹೀಗೆ ಬಹಳಷ್ಟು ಆದ್ಮೇಲೆ ಅಂತಿಮವಾಗಿ ಅವರೇ ನನ್ನ ಹತ್ರ ಈಗಲೂ ಕೂಡ ವಾಟ್ಸಪ್ ಚಾಟ್ ಇದೆ, ನಾನ್ ಮಾತಾಡಿದ್ದು ಅವ್ರು ಮಾತಾಡಿದ್ದು. ಅಂತಿಮವಾಗಿ ಹೇಳ್ತಾರೆ, ಇದು ತುಂಬಾ ಗೊಂದಲಮಯ, ನನ್ಗೂ ಕೂಡ ಗೊತ್ತಿಲ್ಲ, ಬೇರೆಯವ್ರು ಹಾಗೆ ಮಾತಾಡ್ತಾರೆ, ನಮ್ಮ ಹಿರಿಯವರು, ನಮ್ಮ ಸೀನಿಯರ್ಗಳು, ಹಾಗೆ ನಾನು ಕೂಡ ಮಾತಾಡ್ತೇನೆ, ನನಗ್ ಗೊತ್ತಿಲ್ಲ ಇದು ಅಂತ ಅವ್ರಾಗೆ ಆ ವಾಟ್ಸಪ್ ನಲ್ಲಿ ಮೆಸೇಜ್ ಕಳಿಸಿರೋದು ಕೂಡ ಇದೆ. ಅವ್ರಿಗೆ ಆತ್ಮಿಕತೆ ಇದೆ, ಸತ್ಯ ಗೊತ್ತಿಲ್ಲ. ಆದ್ರೆ ನಮ್ಮಲ್ಲಿ ಹೇಗೆ, ನಾವು ಸಹೋದರ ಸಭೆಯಲ್ಲಿ ಹೇಗೆ ಅಂದ್ರೆ, ನಮಗೆ ಸತ್ಯ ಗೊತ್ತುಂಟು, ನಾವು ಸತ್ಯ ಪ್ರಾಮಾಣಿಕತೆನೆ ಇದು ಏನ್ ಸತ್ಯ, ವಾಕ್ಯದ ಸತ್ಯ ನಮಗ್ ಗೊತ್ತುಂಟು. ಆದ್ರೆ ಬಹಳಷ್ಟು ನಮ್ಮಲ್ಲಿ ಆತ್ಮಿಕತೆ ಇಲ್ಲ. ಒಂದ್ ರೀತಿ ರೂಢಿ, ಪದ್ಧತಿ, ಸಾಂಪ್ರದಾಯಿಕ ಹಾಗೆ ಮಾಡ್ತೇವೆ. ಸತ್ಯ ಗೊತ್ತುಂಟು, ಆತ್ಮಿಕತೆ ನಮ್ಮಲ್ಲಿ ಇಲ್ಲದೆ ಇರಬಹುದು. ದೇವರನ್ನ ಆರಾಧಿಸುವಾಗ, ನನ್ನ ಪ್ರೀತಿ ದೇವ ಜನರೇ, ಸಭೆಯಲ್ಲಿ ಬರುವಾಗ ನಾವು ದೇವರನ್ನ ಆತ್ಮಿಕವಾಗಿಯೂ, ನಾವು ವಾರ ಪೂರ್ತಿ ಆತ್ಮಿಕವಾದಂತ ರೀತಿಯಲ್ಲಿ ನಮ್ಮ ಮಾತಿನಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ವ್ಯವಹಾರದಲ್ಲಿ, ನಮ್ಮ ಎಲ್ಲ ಅಥವಾ ಸೇವೆ ಮಾಡ್ತಿದ್ದ ಸೇವೆಯಲ್ಲಿ ಪ್ರಾಮಾಣಿಕತ್ವ, ಸತ್ಯತೆ, ಯಥಾರ್ಥತೆ, ಪ್ರೀತಿ, ನಿಷ್ಕಪಟತ್ವ ಇದೆಲ್ಲವನ್ನ ಅಭ್ಯಾಸ ಮಾಡಿ ಎಲ್ಲಾದ್ರೂ ಕೌಟುಂಬಿಕವಾಗಿ ಹೊರಗಡೆ ನಾವು ಕೆಲಸ ಮಾಡುವ ಜಾಗದಲ್ಲಿ ಎಲ್ಲ ಕಡೆ ನಡ್ಕೊಂಡು ಆ ನಂತರದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡ್ಬೇಕು. ನಾವು ವಾರ ಪೂರ್ತಿ ಮಾಡಬಾರದ್ದು, ಆಡಬಾರದ್ದು, ನೋಡಬಾರದ್ದು, ಹೋಗಬಾರದ್ದು, ಎಲ್ಲ ಅವ್ಯವಹಾರ, ಮೋಸ, ಹೊಟ್ಟೆ ಕಿಚ್ಚು, ಜಗಳ, ಕುಯುಕ್ತಿ ಎಲ್ಲವನ್ನು ಮಾಡಿ ಸತ್ಯಕ್ಕೆ ತಕ್ಕ ಹಾಗೆ ಬಂದು ಆರಾಧನೆ ಮಾಡೋದಾದ್ರೆ ಆತ್ಮಿಕತೆ ಎಲ್ಲಿದೆ? ಆತ್ಮಿಕತೆನೇ ಇಲ್ಲ. ಲಂಚ ತಗೊಳ್ತಾನೆ ಇರ್ತೀವಿ. ಕರ್ತನೇ ನಿನಗೆ ಸ್ತೋತ್ರಪ್ಪ, ನನಗೋಸ್ಕರ ಜೀವ ಕೊಟ್ಟೆ, ಹಾಗೆ ಹೀಗೆ ಎಲ್ಲ ಸ್ತೋತ್ರ ಮಾಡ್ತೇವೆ, ಆರಾಧನೆಗೂ ಹಂಚ್ತೇವೆ, ವಾಕ್ಯ ಬೋಧನೆನೂ ಕೂಡ ಮಾಡ್ತೇವೆ. ಅದ್ರ ಲಂಚ ತಗೊಳ್ಳೋದು ಹೋಗೇ ಇಲ್ಲ. ಕೆಲವರು ಕೆಟ್ಟ ಹವ್ಯಾಸಗಳಿಗೆ ದಾಸರಾಗಿರ್ತಾರೆ, ಅದನ್ನು ಬಿಟ್ಟಿರೋದಿಲ್ಲ. ತುಂಬಾ ಚಂದವಾಗಿ ಆರಾಧನೆ ಮಾಡ್ತಾರೆ, ಆರಾಧನೆಯಲ್ಲಿ ಕೂಡ ಮಾತಾಡ್ತಾರೆ. ಪರಿಶುದ್ಧತೆ ಎಲ್ಲಿ ಹೋಯ್ತು? ಆತ್ಮಿಕತೆ ಎಲ್ಲಿ ಬಂತು? ಸತ್ಯ ಗೊತ್ತಿರಬಹುದು, ಆದ್ರೆ ಆತ್ಮಿಕತನ ಇಲ್ಲದೆ ಇರಬಹುದು. ದೇವರು ಇವತ್ತು ಸಭೆಯಲ್ಲಿರ್ತಕ್ಕಂಥ ನಮ್ಮೆಲ್ಲರಿಂದ ಬಯಸುವುದೇನು ಅಂದ್ರೆ, ನಮ್ಮ ಸಭೆ ಶುದ್ಧವಾದ ಸಭೆ ಆಗಿರ್ಬೇಕಂದ್ರೆ ಆತ್ಮಿಕವಾಗೂ ಇರ್ಬೇಕು, ಸತ್ಯಕ್ಕೆ ತಕ್ಕ ಹಾಗಿರ್ಬೇಕು. ಸತ್ಯವೂ ಇರ್ಬೇಕು, ಆತ್ಮಿಕತನ ಇರ್ಬೇಕು. ಎರಡನೇದಾಗಿ,
ಒಂದು ವೇಳೆ ಅಪರಿಶುದ್ಧವಾಗಿ ಆರಾಧನೆ ಮಾಡಿದ್ರೆ ಅದು ಹೇಗೆ ಆಗ್ತದೆ? ಯೆಶಾಯನ ಪುಸ್ತಕ 1ನೇ ಅಧ್ಯಾಯ 11ನೇ ವಚನದಿಂದ 17 ವಚನ, ಸ್ವಲ್ಪ ದೊಡ್ಡ ಭಾಗ ಓದ್ರಿ. ಯೆಶಾಯ 1ನೇ ಅಧ್ಯಾಯ 11ರಿಂದ 17 ಓದಿ. ಏನಾಗ್ತದೆ ಅಪರಿಶುದ್ಧವಾದ ಆರಾಧನೆ ಮಾಡುವುದಾದ್ರೆ? ಯೆಹೋವನು ಹೀಗನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳನ್ನು ನನಗೇಕೆ? ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು, ಇದೆಲ್ಲ ನನಗೆ ಸಾಕಾಯಿತು. ಹೋತ ಹೋರಿಗಳ ರಕ್ತಕ್ಕೆ ನಾನು ಒಲಿಯೆನು. ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬಯಸುತ್ತೀರಲ್ಲ, ನನ್ನ ಪ್ರಕಾರಗಳನ್ನು ತುಳಿಯಲು ಯಾರೂ ನಿಮ್ಮನ್ನು ಕೇಳಿಕೊಂಡರು. ವ್ಯರ್ಥ ನೈವೇದ್ಯವನ್ನು ಇನ್ನು ತಾರದಿರಿ. ಧೂಪವು ನನಗೆ ಅಸಹ್ಯ. ಅಮಾವಾಸ್ಯೆ, ಸಬ್ಬತ್ ದಿನ, ಕೂಟ ಪ್ರಕಟಣೆ ಇವು ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ನಿಮ್ಮ ಅಮಾವಾಸ್ಯೆಗಳನ್ನು, ಉತ್ಸಾಹ ದಿನಗಳನ್ನು ಹಾಗೆ ಮಾಡುತ್ತೇನೆ. ಇವು ನನಗೆ ಭಾರ, ಸಹಿಸಲು ನೋಡಿ, ಬೇಸರ. ವಾಕ್ಯ ಹೇಳ್ತಾರೆ. ಹೌದು, ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ರು ಅವರು ಪ್ರತಿ ಸಮಯ ಕರ್ತನನ್ನ ಆರಾಧನೆ ಬರುವಾಗ ಸರ್ವಾಂಗ ಹೋಮ, ಸಮಾಧಾನ ನೈವೇದ್ಯ, ಹೀಗೆ ಬೇರೆ ಬೇರೆ ಯಜ್ಞಗಳನ್ನ ತಂದು ಸ್ವಾಮಿ ಮುಂದೆ ಸಮರ್ಪಿಸ್ತಾ ಇದ್ರು. ಬರ್ತಾ 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 ಹೇಗ್ ನೀವು ನೋಡ್ಕೊಂಡ್ ಬನ್ನಿ, ನೀವು ವಿಮೋಚನಾ ಕಾಂಡದಿಂದ ನೀವು ಹೆಚ್ಚು ಕಡಿಮೆ ನೀವು ಯೆರೆಮೀಯನ ಗ್ರಂಥ ಇಲ್ಲಿಯ ತನಕ ಅಥವಾ ಮಲಾಕಿ ಪುಸ್ತಕದವರೆಗೆ ಬರೋದಾದ್ರೆ ಅವರ ಯಜ್ಞಗಳು ನಾಮಕಾವಸ್ಥೆ ಆಗೋಯ್ತು. ಬೇಕಾಷ್ಟು ಕುರಿಗಳಿದ್ದು, ಬೇಕಾಷ್ಟು ಆಡುಗಳಿದ್ದು, ಬೇಕಾಷ್ಟು ಎತ್ತುಗಳಿದ್ದು, ಅವ್ರಿಗೆ ಬೇಕಾಷ್ಟು ಹೋರಿಗಳು ಇರ್ತಿತ್ತು. ಹೋಗು ತಗೋಬಾ ಕಡಿ, ಹೋಗು ತಗೋಬಾ ಕಡಿ, ಅದ್ರಲ್ಲಿ ಆತ್ಮಿಕತೆ ಏನೂ ಇಲ್ಲ. ಇಷ್ಟು ಯಜ್ಞ, ಈ ಕೊಬ್ಬು, ಈ ಸಮರ್ಪಣೆ ನನಗ್ ಬೇಡ. ನಿಮ್ಮ ಆತ್ಮಿಕತೆ ಹೊರಟು ಹೋಯ್ತು, ನಿಮ್ಮಲ್ಲಿ ಭಕ್ತಿ ಇಲ್ಲ, ನಾಮಕಾವಸ್ಥೆ ಜೀವನ ಮಾಡ್ತೀರಿ, ದುಷ್ಟತನದಲ್ಲಿ ಬದುಕ್ತೀರಿ. ಇಲ್ಲಿ ತಂದು ಸಾವಿರಾರು ಕುರಿಗಳನ್ನ ನೀವು ಸಮರ್ಪಿಸ್ತೀರಿ. ನೀವು ಮೊದಲನೇ ಪೂರ್ವಕಾಲ ವೃತ್ತ ಅಂತ 1ನೇ ಅಧ್ಯಾಯ 6ನೇ ವಚನದಲ್ಲಿ ಓದಿದ್ರೆ ಸೊಲೊಮೋನನು 1000 ಹೋರಿಗಳನ್ನ ಸಮರ್ಪಿಸಿದ ಅಂತ ಓದ್ತೀವಿ. ನೀವು ಅದೇ 7ನೇ ಅಧ್ಯಾಯಕ್ಕೆ ಬಂದ್ರೆ 20,000 ಹೋರಿಗಳನ್ನ ಸಮರ್ಪಿಸಿದ, ಆಮೇಲೆ 1,20,000 ಕುರಿಗಳನ್ನ ಸಮರ್ಪಿಸಿದ ಎಂಬುದಾಗಿ ವಾಕ್ಯದಲ್ಲಿ ಓದ್ತೀವಿ. ಆದ್ರೆ ಬರ್ತಾ ಬರ್ತಾ ಅವನ ಜೀವಿತ ಹೇಗಿತ್ತು? ಅವನು ತನ್ನ ಹೆಂಡತಿಯರಿಂದ ಭ್ರಷ್ಟನಾದ, ಅವರ ಮನಸ್ಸನ್ನ ದೇವರ ಕಡೆಯಿಂದ ತೆಗೆದು ಬಿಟ್ರು. ಇವನು ಆ ಸಲ್ಲಿಸಿದಂತ ಯಜ್ಞಗಳು ಏನಾದೋ? ಎಲ್ಲಿ ಹೋಯ್ತು ಆ ಭಕ್ತಿ? ಎಲ್ಲಿ ಹೋಯ್ತು ಆ ಸತ್ಯತೆ? ಎಲ್ಲಿ ಹೋಯ್ತು ಆ ದೀನತೆ? ಇದನ್ನ ಆರಾಧನೆ ಎಂಬುದಾಗಿ ಹೇಳ್ತಾರ. ಅದನ್ನೇ ಯೆಶಾಯನ ಮೂಲಕವಾಗಿ ದೇವ್ರು ಹೇಳಿದ್ದು, ಇದು ನಿಮಗೂ ನನಗೂ ಅನ್ವಯಿಸ್ತದೆ. ನಿಮ್ಮ ಯಜ್ಞಗಳು ನನಗೆ ಬೇಡ, ನಿಮ್ಮ ಹೋಮಗಳು ನನಗೆ ಇಷ್ಟ ಇಲ್ಲ, ನೀವು ಅಪರಿಶುದ್ಧರಾಗಿ ಸೇರು ಬರುವುದನ್ನ ನಾನು ಇಷ್ಟನೆ ಪಡುವುದಿಲ್ಲ ಎಂಬುದಾಗಿ. ಇಂತಹ ಸಭೆಗಳು ಅಶುದ್ಧವಾದಂತ ಸಭೆಗಳು. ಇದು ನಮ್ಮ ಸಭೆ ಆಗಿರ್ಲಿ, ಇನ್ನೊಂದು ಸಭೆ ಆಗ್ಲಿ, ವಾಕ್ಯಕ್ಕನುಸಾರವಾಗಿ ಹೀಗಿರುವುದಾದ್ರೆ ಅದು ಶುದ್ಧವಾದ ಸಭೆ ಅನ್ನಿಸ್ಕೊಳ್ಳುವುದಿಲ್ಲ. ಇವತ್ತು ಸಭೆ ಎಂಬುದಾಗಿ ಹೇಳಿದ್ರೆ ಅನೇಕರಿಗೆ ಆಟ, ಯಾವ ಒಂದು ಭಕ್ತಿ ಭಯವೇ ಇಲ್ಲ, ಆ ದೇವರ ಭಯವೇ ಅನ್ನೋದಿಲ್ಲ, ಅಂಥ ಮಟ್ಟಿಗೆ ಪ್ರವೇಶಿಸ್ತಾರೆ. ಸಭೆಯಲ್ಲಿ ಒಂದು ಕ್ರಮ, ನಾನು ಕೆಲವ್ರು ಹೇಗೆಂದ್ರೆ ನನ್ ಯಾರು ಕೇಳ್ತಾರೆ, ಯಾರು ಮಾಡ್ತಾರೆ ಅನ್ನುವಂತ ಉದ್ದಟತನವೋ ಅಥವಾ ಕಪಟವಾದ ಭಕ್ತಿಯೋ, ಹೀಗೆ ನಾನಾ ವಿಧವಾಗಿ ಸಭೆಯಲ್ಲಿ ಆ ಶುದ್ಧತೆಯನ್ನ ಹಾಳು ಮಾಡ್ತಾ ಇದ್ರು ಕೂಡ ಏನೋ ಗೊತ್ತಿಲ್ಲದವರ ಹಾಗೆ ವರ್ತನೆ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ಕೂಡ ಇದ್ದಾರೆ. ನನ್ನ ಪ್ರೀತಿ ದೇವ್ ಜನರೇ, ನಾವಾದ್ರೂ ಕಡೆ ಗಳಿಗೆಯಲ್ಲಿದ್ದೇವೆ. ನನ್ನ ಪ್ರೀತಿ ದೇವ್ ಜನರೇ, ನಾವೇನ್ ಶಾಶ್ವತವಾಗಿ ಭೂಮಿ ಮೇಲೆ ಇಲ್ಲೇ ಇರುವುದಿಲ್ಲ. ನಾವೆಲ್ಲರೂ ಕೂಡ ಬಹಳ ಬೇಗನೆ ಆ ಪ್ರಧಾನ ದೂತನ ತುತೂರಿಯ ಶಬ್ದವನ್ನು ನಾವು ಕೇಳಲಿಕ್ಕಿದ್ದೇವೆ. ಹೇಗೆ ಆರ್ಮಿಯವರು ಯುದ್ಧಕ್ಕೆ ಹೋಗುವಾಗ ವಿಷಲ್ ಹಾಕಿ ಮಾರ್ಚ್ ಹೀಗೆ ಕೊಡ್ತಾರೋ, ಕಮಾಂಡ್ ಕೊಡ್ತಾರೋ, ಹಾಗೆ ಪ್ರಧಾನ ದೂತನು ನನ್ನ ಪ್ರೀತಿಯ ಸಹೋದರರೇ, ವಿಶ್ವಾಸಿಗಳೇ, ಸಿದ್ಧರಾಗಿರ್ರಿ ಎಂಬತಕ್ಕಂತ ತುತ್ತೂರಿ ಧ್ವನಿಯನ್ನು ಓದುವಾಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು, ಸೇನಾಧೀಶ್ವರನಂತ ಕರ್ತನು ಮಧ್ಯಾಕಾಶಕ್ಕೆ ಆತನು ಬರುವಾಗ ನಾವೆಲ್ಲರೂ ಕಣ್ಣು ರೆಪ್ಪೆ ಬಡಿಯಷ್ಟರೊಳಗಡೆ ಬೇಗನೆ ಮಾರ್ಪಟ್ಟು ನಾವು ಸ್ವಾಮಿಯ ಬಳಿಗೆ ಹೋಗ್ಲಿಕ್ಕಿದ್ದೇವೆ. ನಾವ್ಯಾರು ಇಲ್ಲಿ ಶಾಶ್ವತವಾಗಿರೋದಿಲ್ಲ. ಇದಾದ್ಮೇಲೆ ನಾವು ನೋಡ್ತೇವೆ, ಪ್ರತಿಯೊಬ್ಬರು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಳಬೇಕಲ್ಲ ಎಂಬುದಾಗಿ ವಾಕ್ಯ ಬರ್ದಿದೆ. ಆಗ ಈ ಉದ್ದಟತನ, ಈ ಸುಳ್ಳು ಬೋಧನೆ, ಈ ಕಪಟತನ
ಅನಾತ್ಮಿಕತೆಯ ಆರಾಧನೆ, ಪರಿಶುದ್ಧತೆ ಇಲ್ಲದೆ ಇರ್ತಕ್ಕಂಥ ಆರಾಧನೆ, ಸತ್ಯವಾಗಿ ಇಲ್ಲದೆ ಇರ್ತಕ್ಕಂಥ ಆರಾಧನೆ ಮಾಡಿ ನಾವು ಯಾರನ್ನ ಮೆಚ್ಚಿಸ್ಲಿಕ್ಕೆ ನಾವು ಪ್ರಯಾಸ ಪಡ್ತೇವೆ? ಆ ದಿನ ಎಷ್ಟು ಅವಮಾನ, ನಾಚಿಕೆ ಹೊಂದಬೇಕಲ್ಲವೇ? ಒಬ್ಬ ಮನುಷ್ಯನ ಮುಂದೆ ನಮ್ಮ ಮರ್ಯಾದೆ ಹೋದ್ರೆ ನಾಚಿಕೆ ಆಗ್ತದೆ ನಮ್ಗೆ. ಅಯ್ಯೋ, ಅವರೆಲ್ಲರ ಮುಂದೆ ನನ್ನ ಮರ್ಯಾದೆ ಹೋಯ್ತು, ನಾಚಿಕೆ ಆಯ್ತು ಅಂತೀವಿ. ಜೀವ ಸ್ವರೂಪನಾದ ದೇವರು ಹಾಗೂ ದೇವದೂತೆ ಸಮ್ಮುಖದಲ್ಲಿ ನಮ್ಮ ಮರ್ಯಾದೆ ಹೋಗುವುದಾದ್ರೆ, ನಾವು ಅಪರಿಶುದ್ಧರು ಎಂಬುದಾಗಿ ಹೇಳುವುದಾದ್ರೆ ಎಂಥ ಅವಮಾನ! ಶಾಶ್ವತವಾಗಿ ಕರ್ತನಿಂದ ನಾವು ಆತನ ಒಂದು ಬೇಸ. ಆದುದರಿಂದ ನಾವು ಎಚ್ಚರಿಕೆ, ನಾವು ಶುದ್ಧವಾದಂತ ಆರಾಧನೆಗೆ ಒತ್ತು ಕೊಡಬೇಕಾಗಿದೆ. ಪ್ರೀತಿ ದೇವಜನ, ನೀವು ನಾನು ಶುದ್ಧತೆ ಕುರಿತಾಗಿ ಬಹಳ ಎಚ್ಚರ ವಹಿಸಬೇಕಾದಂತ ಕಾಲ ಇದಾಗಿದೆ. ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 31ನೇ ವಚನ. ಮೊದಲನೇ ಕೊರಿಂಥ ಪತ್ರಿಕೆ 11:31. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ ನನ್ನ ಸಹೋದರರೇ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. ಒಬ್ಬನು ಹಸಿದರೆ ಅವನು ಮನೆಯಲ್ಲಿ ಊಟ ಮಾಡಲಿ. ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪು ಒಳಗಾಗಬಾರದು. ನೋಡಿ, ನಾವು ಆರಾಧನೆ, ಅದರಲ್ಲೂ ಕರ್ತನ ಮೇಜಿಗೆ ಬರುವಾಗ ಎಷ್ಟು ನಮ್ಮನ್ನ ನಾವು ವಿಚಾರಿಸಿಕೊಳ್ಳಬೇಕು, ಎಷ್ಟು ನಾವು ಜಾಗೃತರಾಗಬೇಕು ಅನ್ನೋದ್ ಕುರಿತಾಗಿ ನಾವು ನೋಡೋದಾದ್ರೆ 1 ಕೊರಿಂಥ 11ನೇ ಅಧ್ಯಾಯ ಪೂರ್ತಿ ನಾವು ಓದ್ತಾ ಬರ್ಬೇಕು. ಅದರಲ್ಲೂ 23ನೇ ವಚನದಿಂದ ನೀವು ಓದ್ತಾ ಬಂದ್ರೆ ಗೊತ್ತಾಗ್ತದೆ. ನಮ್ಮಲ್ಲಿ ಆರಾಧನೆಗೆ ಹೋಗಿ ಮುಂಚಿತವಾಗಿ 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಅಲ್ಲ, ಅನೇಕ ಸಮಯ ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕಾಗ್ತದೆ. ಹೊಲಸು ಮಾತು, ಬೇಕಾದಂತ ಹೊಲಸುತನ ಮಾತು, ಕುಚೋದ್ಯ ಮಾತು, ನಮ್ಮ ಬಾಯಿಲಿ ಬರಬಾರ್ದಂತ ಪದಗಳು ಎಲ್ಲ ತರ ಆಡಿ, ಏನು ಗೊತ್ತಿಲ್ಲದವರ ಹಾಗೆ, ಅಮಾಯಕರ ಹಾಗೆ ಹೋಗಿ ನಾವು ಸಭೆಗಳಲ್ಲಿ ಕೂತ್ಕೊಂಡು ಆರಾಧನೆ ಮಾಡಿ ಕರ್ತನ ಮೇಜಿಗೆ ಕೈ ಹಾಕ್ತೇವೆ. ಕುಟುಂಬದಲ್ಲಿ ಜಗಳ, ಅದು ಗಂಡ ಜೊತೆ ಇರ್ಬೋದು, ಅಥವಾ ಹೆಂಡತಿ ಜೊತೆ ಇರ್ಬೋದು, ಅಥವಾ ಮಕ್ಕಳ ಜೊತೆ ಇರ್ಬೋದು, ಅಕ್ಕಪಕ್ಕದವ್ರ ಜೊತೆ ಇರ್ಬೋದು, ಸಂಬಂಧಿಕರ ಜೊತೆ ಇರ್ಬೋದು, ಎಲ್ಲಾ ತರವಾದದ್ದ ನಿಂದನೆ, ಆಡಬಾರ್ದು ಮಾತು, ಹೊಲಸು, ಈ ತರ ಎಲ್ಲ ಮಾತಾಡಿ ಅದಾದ್ಮೇಲೆ ಏನು ಗೊತ್ತಿಲ್ಲದವರಾಗ ಅಮಾಯಕರ ಹಾಗೆ ಹೋಗಿ ನಾವು ಕರ್ತನ ಮೇಜಿನಲ್ಲಿ ಕೈ ಹಾಕ್ತೇವೆ. ಇದು ಶುದ್ಧವಾದದ್ದ? ಪೌಲನು ಅಷ್ಟೂ ದೀರ್ಘವಾಗಿ ಆತನು ದೇವರಾತ್ಮನ ಪ್ರೇರಿತನಾಗಿ ಬರೀತಾನೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಗುರಿಯಾಗುವುದಿಲ್ಲ. ಈ ಲೋಕದವರ ಸಂಗಡ ಕರ್ತನು ನಮಗೆ ನ್ಯಾಯ ತೀರ್ಪು ಆಗಬಾರ್ದೆಂದು ಇಹಲೋಕದಲ್ಲೇ ನಮ್ಮನ್ನು ಶಿಕ್ಷಿಸ್ತಾನೆ ಎಂಬುದಾಗಿ ಬರೆದಿದೆ. ಇನ್ನೂ ವಾಕ್ಯದಲ್ಲಿ ಅಲ್ಲಿ ಬರೀತದೆ, ಅಲ್ಲಿ ಹೇಳ್ತದೆ, ಈ ಕಾರಣದಿಂದಲೇ ಬಹಳಷ್ಟು ಮಂದಿ ನೀವು ರೋಗಿಗಳು ಮತ್ತು ಸಾಯುತ್ತೀರಿ ಎಂಬುದಾಗಿ ಕೂಡ ಬರೆದಿದೆ. ನನ್ನ ಪ್ರೀತಿಯ ದೇವಜನರೇ, ಇದನ್ನು ಬಹಳಷ್ಟು ಸಾರಿ ನೀವು ನಾನು ಕೇಳಿರಬಹುದು. ಆದ್ರೆ ನಾಳೆ ಸಭೆಗೆ ಹೋಗುವಾಗ ನಮ್ಮ ಹೆಜ್ಜೆ ಜಾಡನ್ನ ಗಮನಿಸೋಣ. ನಮ್ಮ ಜೀವಿತವನ್ನೊಂದ್ಸರಿ ಪರೀಕ್ಷೆ ಮಾಡ್ಕೊಳ್ಳೋಣ. ನಾನು ಶುದ್ಧವಾದ ಸಭೆಗೆ ಹೋಗ್ತಾ ಇದ್ದೇನೆ, ನಾನು ಶುದ್ಧನಾಗಿದ್ದೇನೆ, ನನ್ನನ್ನು ಶುದ್ಧಪಡಿಸಿಕೊಳ್ಳದೇನೆ ನಾನು ಹೋಗ್ತಿದ್ದೀನಿ. ಹಾಗಿರುವುದಾದ್ರೆ ನಾವು ಯೋಚನೆ ಮಾಡ್ಬೇಕಾದದ್ದಲ್ವೇ? ಯಾರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ನಾವು ಇಷ್ಟೆಲ್ಲ ಪ್ರಯಾಸ ಪಡ್ತಾ ಇದ್ದೇವೆ? ದಯಮಾಡಿ ನಾವು ಯೋಚನೆ ಮಾಡ್ಬೇಕಾಗಿದೆ. ಮತ್ತು ಕಡೆಯದಾಗಿ, ಮೊದಲನೇದಾಗಿ ಪ್ಯೂರಿಟಿ ಇನ್ ಡಾಕ್ಟ್ರಿನ್, ಎರಡನೇದಾಗಿ ಪ್ಯೂರಿಟಿ ಇನ್ ವರ್ಷಿಪ್, ಮತ್ತು ಮೂರನೇದಾಗಿ ಪ್ಯೂರಿಟಿ ಇನ್ ಲೈಫ್ ಸ್ಟೈಲ್. ನಮ್ಮ ನಡತೆಯಲ್ಲಿ ಕೂಡ ಪ್ರತಿಯೊಬ್ಬ ವಿಶ್ವಾಸಿಯು ಸಭಾ ಹಿರಿಯರಿಂದ ಹಿಡಿದು, ಡೀಕನ್ನಿಂದ ಹಿಡಿದು, ಸುವಾರ್ಥಿಕರಿಂದ ಹಿಡಿದು ಕಟ್ಟ ಕಡೆಯ ಎಲ್ಲ ಸಹೋದರ ಸಹೋದರಿಯರು, ನಾವೆಲ್ಲರೂ ಕೂಡ ಸಭೆಯಾಗಿ ಸೇರಿ ಬರುವಾಗ ನಮ್ಮ ಜೀವಿತವು ಕೂಡ ಶುದ್ಧವಾಗಿ ಇಟ್ಕೊಂಡಿರ್ಲೇಬೇಕು. ಶುದ್ಧವಾದಂತ ಜೀವನ ನಡೆಸಬೇಕು. ಹಾಗೆಲ್ಲರೂ ಶುದ್ಧವಾದವ್ರು ಸೇರಿ ಬರುವಂತದ್ದೇ ಶುದ್ಧವಾದ ಸಭೆ. ನಾವು ಮೊದಲನೇ ಪೇತ್ರದ ಪತ್ರಿಕೆ ಒಂದು ಕ್ಷಣ ನಾನು ಹೇಳ್ತೇನೆ. ಮೊದಲನೇ ಪೇತ್ರದ ಪತ್ರಿಕೆಯಲ್ಲಿ ನಾನು ಹೇಳುವಂತ ವಚನ
ಓಕೆ, ನಾನು ಶುದ್ಧನಾಗಿರೋ ಪ್ರಕಾರ ನೀವು ಶುದ್ಧರಾಗಿರ್ಬೇಕು ಎಂಬುದಾಗಿ ಹೇಳ್ತದೆ. ನಾನು ಅದ್ ರೆಫರೆನ್ಸ್ ಮರ್ತು ಬಿಟ್ಟಿದ್ದೇನೆ. 1 ಪೇತ್ರ ಬಹುಶಃ ಬ್ರದರ್ 16 ಬ್ರದರ್ 16 ಒಂದು 1:16 ಓದ್ಬೋದಾ? 1:15 ಓಕೆ, ಓದಿ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮನ್ನು ಎಲ್ಲಾ ನಡವಳಿಕೆಯಲ್ಲೂ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿದೆಯಲ್ಲ. ನೋಡಿ, ಇದನ್ನೇ ಕರ್ತನು ನಮ್ಮಿಂದ ಅಪೇಕ್ಷೆ ಪಡೋದು. ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ಹೇಳ್ತದೆ. ಅಂದ್ರೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಹೇಗೆ ಪರಿಶುದ್ಧನಾಗಿದ್ದನೋ ಅದೇ ಪರಿಶುದ್ಧತೆಗೋಸ್ಕರ ನಿಮ್ಮನ್ನ ನಾನು ಕರೆದಿದ್ದೀನಿ. ನನ್ನ ಪ್ರೀತಿ ದೇವ್ ಜನರೇ, ನೀವು ಕೇಳ್ಬಹುದು, ಇದೆಲ್ಲ ಹೀಗಿರಕ್ ಸಾಧ್ಯವಾ, ಇರ್ಬಹುದಾ? ಹೌದು. ನಾನು ಒಂದ್ಸರಿ ನಿಮ್ಗೆ ಹೇಳ್ತಾ ಬಂದೆ, ಆರ್ ವಿ ಸಿನ್ಲೆಸ್ ಅಂತ. ನಾವು ಪಾಪರಹಿತರೋ ಅಥವಾ ಪಾಪಿಷ್ಟ್ರಾಗಿದ್ದಂಥವ್ರನ್ನ ಕರ್ತನು ಕರೆದು ನಮ್ಮನ್ನ ಶುದ್ಧ ಮಾಡಿದ್ದಾನೆ. ವಿ ಆರ್ ನಾಟ್ 100% ಸಿನ್ಲೆಸ್, ಬಟ್ ಸಿನ್ ಎವ್ರಿ ಡೇ ಲೆಸ್. ವಿ ಆರ್ ನಾಟ್ ಸಿನ್ಲೆಸ್, ಬಟ್ ಸಿನ್ ಲೆಸ್. 100% ನಾವು ಪಾಪರಹಿತರಲ್ಲ. ಆದ್ರ ಪಾಪವನ್ನ ಪ್ರತಿದಿನ ಬಿಡುತ್ತಾ ಕಡಿಮೆ ಮಾಡ್ತಾ ಕ್ರಿಸ್ತನ ಬರೋಣದ ತನಕ ಪ್ರತಿದಿನ ಪ್ರತಿ ಕ್ಷಣ ಕಡಿಮೆಯಾಗುತ್ತಾ ಹೋಗುವಂಥದ್ದೇ ನಮ್ಮ ಜೀವನ. ಆ ಪರಿಶುದ್ಧತೆ ಕಡೆಗೆ ಹೋಗುವುದೇ ನಮ್ಮ ಜೀವಿತ. ಹಾಗೆ ಬದುಕಲಿಕ್ಕಾಗಿ ಕ್ರಿಸ್ತನ ನಮ್ಮನ್ನು ಕರೆದಿದೆ. ಬಹಳಷ್ಟು ನಮ್ಮ ಸಹೋದರ ಸಭೆಗಳಲ್ಲಿ ಈ ಬೋಧನೆ ಎಲ್ಲ ಗೊತ್ತು, ಅವರಿಗೆ ಎಲ್ರೂ ತಿಳ್ಕೊಂಡಿರ್ತಾರೆ. ಆದ್ರೆ ಜೀವಿತ ಹಾಗಿರೋದಿಲ್ಲ. ಗಲಾತ್ಯದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ ಓದೋಣ. ಗಲಾತ್ಯದವರು ಬರೆದ ಪತ್ರಿಕೆ 5:16 ಓದಿ ನಾವು ಕೆಲವು ನಿಲ್ಸಿಕೊಳ್ಳೋಣ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಸಾಕು. ಈ ವಾಕ್ಯದ ಪ್ರಕಾರವಾಗಿ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ಶರೀರ ಭಾವನ ಅನುಸರಿಸಿ ನಡೆದುಕೊಳ್ಳುವುದಿಲ್ಲ. ಎಲ್ಲ ಹೀಗೆ ನಮ್ಮ ಜೀವಿತವೂ ಕೂಡ ಭಾನುವಾರ ಮಾತ್ರ ಶುದ್ಧತೆ ಅಲ್ಲ, ನಮ್ಮ ಇಡೀ ಜೀವಿತ ಶುದ್ಧವಾಗಿರ್ಬೇಕು. ಹಾಗೆ ಶುದ್ಧವಾಗಿ ನಡ್ಕೊಂಡು ಎಲ್ರೂ ಒಟ್ಟಾಗಿ ವಾರದ ಮೊದಲಿನ ಸೇರಿ ಬರುವಂತ ಸಭೆ ಇರ್ತದಲ್ಲ, ಅದು ಶುದ್ಧವಾದ ಸಭೆ, ಅದು ಪರಿಶುದ್ಧತೆ, ಅದು ಕರ್ತನಿಗೆ ಮೆಚ್ಚುಗೆವಾದಂತ ಕೂಟ, ಅದು ಕರ್ತನು ಆಶೀರ್ವದಿಸುವಂಥದ್ದು. ಅಲ್ಲಿ ಜೀವವಿದೆ, ಅಲ್ಲಿ ಸ್ವಾಮಿ ಮೆಚ್ಚುತ್ತಾನೆ. ಅದು ಮಾದರಿಯ ಸಭೆ, ಅದು ವಾಕ್ಯಕ್ಕನುಸಾರವಾದ ಸಭೆ. ಇಲ್ಲದೆ ಹೋದ್ರೆ ನಾವು ಶಾರೀರಿಕವಾಗಿ ಸೇರಿ ಬರ್ತೇವೆ, ಆದ್ರೆ ನಮ್ಮ ಆಂತರ್ಯದಲ್ಲಿ ಪಾಪದ ಹೊಲಸು ಮಡುಗಟ್ಟಿರ್ತದೆ. ಹೊರಗಡೆ ಲೇಪನ, ಶುದ್ಧತೆ ಎಂಬತಕ್ಕಂಥ ಲೇಪನವನ್ನು ಹಚ್ಚಿಕೊಂಡು ನಾವು ಬರ್ತೇವೆ. ಇದನ್ನ ಕರ್ತನು ಮೆಚ್ಚುವುದಿಲ್ಲ. ನಮ್ಮ ಜೀವಿತ ಪೂರ್ತಿ ಆ ಶುದ್ಧತೆ ಕಡೆಗೆ ಹೋಗ್ಲಿಕ್ಕೆ ಪ್ರಯಾಸ ಪಡ್ಬೇಕು. ಹಾಗಾಗುವಂತೆ ಕರ್ತನು ಸಹಾಯ ಮಾಡ್ಲಿ. ನಾನು ಒಂದು ವೇಳೆ ಐಕ್ಯತೆ ಬಗ್ಗೆ ಮಾತಾಡಿಲ್ಲ, ನನ್ಗೆ ಮಾತಾಡಿದ್ದೇನೆ ಎಂಬುದಾಗಿ ನಾನು ನೆನೆಸ್ತೇನೆ, ಅಥವಾ ಇಲ್ಲ ಅಂದ್ರೆ ಹೇಳ್ರಿ, ಅದನ್ನ ಮುಂದಿನ ಸಾರಿಗೆ ನಾನು ಮಾತಾಡ್ತೇನೆ. ಬ್ರದರ್ ಸುಜಿತ್ ಅದನ್ನ ಹೇಳಲಿ ನನಗೆ. ಪ್ಯೂರಿಟಿ ಅಂಡ್ ಯೂನಿಟಿ ಆಫ್ ದ ಚರ್ಚ್ ಇಸ್ ವೆರಿ ಇಂಪಾರ್ಟೆಂಟ್. ಸಭೆಯಲ್ಲಿ ಐಕ್ಯತೆ ಮತ್ತು ಶುದ್ಧತೆ ಬಹಳ ಪ್ರಾಮುಖ್ಯವಾದದ್ದು. ನಾವೆಲ್ಲರೂ ವಾಕ್ಯವನ್ನು ಕೇಳಿದ್ದೇವಲ್ಲ, ಇದಕ್ಕೆ ಒತ್ತು ಕೊಡೋಣ. ಇದನ್ನ ಪ್ರಾಮಾಣಿಕವಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಕ್ ಪ್ರಯತ್ನ ಮಾಡೋಣ. ನೋಡ್ರಿ, ನಮ್ಮ ಜೀವಿತ ಎಷ್ಟು ಸುಂದರವಾಗಿ ಕಾಣಿಸ್ತದೆ, ಎಷ್ಟು ಸಂತೋಷವಾಗಿರ್ತದೆ, ಎಷ್ಟು ಖುಷಿ ಇರ್ತದೆ ಅಂದ್ರೆ ಆ ಖುಷಿ ಸ್ವಾಮಿಗೆ ಗೊತ್ತು, ಅನುಸರಿಸೋರಿಗೆ ಗೊತ್ತು. ಹಾಗಾಗುವಂತೆ ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ನಾಳೆ ಸಭೆಗೆ ಹೋಗುವಾಗ ಶುದ್ಧತೆಯಿಂದ ಆರಾಧನೆ ಮಾಡ್ಲಿಕ್ಕೆ ಹೋಗೋಣ. ಕರ್ತನು ಆಶೀರ್ವದಿಸಲಿ. ಆಮೇನ್.